ಕಳೆದ ಬಾರಿ ನಾವು ದಶಮ ಸ್ಥಾನಕ್ಕೆ ಸಂಬಂಧಪಟ್ಟ ಉದ್ಯೋಗ ವಿಚಾರವನ್ನು ಹೇಗೆ ನೋಡಬೇಕು ಎನ್ನುವಂಥ ವಿಚಾರ ನೋಡಿದ್ವಿ. ಇನ್ನಿಷ್ಟು ಆಳವಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡೋಣ. ಉದ್ಯೋಗ ವಿಚಾರವನ್ನು ನೋಡಲಿಕ್ಕೆ ಬೇಕಾದಂಥ ಸೂತ್ರ ಸ್ಥಾನಬಲ, ಕರ್ಮ ಕಾರಕ ಬಲ, ಕರ್ಮ ಆಧಿಪತ್ಯ ಬಲ. ಇಲ್ಲ ಉದ್ಯೋಗ ಅಂತಂಬೋದು ನಾವು ನೋಡ್ತಾ ಇದ್ದೀವಿ, ಆದ ಕಾರಣ ಉದ್ಯೋಗ ಸ್ಥಾನ ಬಲ, ಉದ್ಯೋಗ ಕಾರಕ ಬಲ, ಉದ್ಯೋಗ ಆಧಿಪತ್ಯ ಬಲ. ಇಸ್ ದ ಪ್ರಿನ್ಸಿಪಲ್. ಸ್ಥಾನಬಲ ಉದ್ಯೋಗ ಮಾಡುವಂಥ ಎನ್ವೈರ್ಮೆಂಟ್ ಅನ್ನು ಸೂಚನೆ ಮಾಡ್ತದೆ. ಕಾರಕ ಬಲ ಉದ್ಯೋಗ ಮಾಡಲಿಕ್ಕೆ ಬೇಕಾದಂಥ ಸ್ಕಿಲ್ಲನ್ನು ಸೂಚನೆ ಮಾಡ್ತದೆ. ಆಧಿಪತ್ಯ ಬಲ ಉದ್ಯೋಗವನ್ನು ಪಡೀಲಿಕ್ಕೆ ಬೇಕಾದಂಥ ಪುಣ್ಯವನ್ನು ಸೂಚನೆ ಮಾಡ್ತದೆ. ಇದನ್ನು ನಾವು ನೋಡಿದ್ವಿ. ಸ್ಥಾನಬಲಕ್ಕೆ ಶುಭ ಸಂಬಂಧ ಬಂದರೆ ನಾವು ಕೆಲಸ ಮಾಡುವಂಥ ಜಾಗ ನಮಗೆ ಅನುಕೂಲವಾಗಿರುತ್ತೆ. ನಾವು ಯಾರ್ಯಾರ ಜೊತೆಗೆ ಕೆಲಸ ಮಾಡ್ತೀವಿ ಅವರೆಲ್ಲ ಕೂಡ ನಮಗೆ ಅನುಕೂಲವಾಗಿ ವರ್ತಿಸ್ತಾರೆ. ಸ್ಥಾನಬಲಕ್ಕೆ ಪಾಪ ಸಂಬಂಧ ಬಂದರೆ ಪ್ರತಿಕೂಲವಾಗಿರುತ್ತೆ. ಅನುಕೂಲಕ್ಕೂ ಪ್ರತಿಕೂಲ ಎರಡು, ಶುಭ ಅಶುಭ ಎರಡು ಸಂಬಂಧವೂ ಬಂದರೆ ಅನುಕೂಲ ಪ್ರತಿಕೂಲ ಎರಡೂ ಇರುತ್ತೆ, ಮಿಶ್ರಮವಾಗಿರುತ್ತದೆ. ಕಾರಕ ಬಲ ಶನಿ ಬಲಿಷ್ಠವಾಗಿದ್ದರೆ ಅವನಿಗೆ ಕೆಲಸ ಮಾಡಲಿಕ್ಕೆ ಬೇಕಾದಂಥ ನೈಪುಣ್ಯತೆ ಇರುತ್ತೆ, ಸ್ಕಿಲ್ ಇರುತ್ತೆ. ಸೂರ್ಯ ಬಲಿಷ್ಠವಾಗಿದ್ದರೆ ಕೆಲಸ ಮಾಡಿಸ್ಲಿಕ್ಕೆ ಬೇಕಾದಂಥ ಸ್ಕಿಲ್ ಇರುತ್ತೆ. ಇದೆರಡಕ್ಕೂ ಕೂಡ ಬಲಹೀನವಾಗಿದ್ದರೆ ಆ ನೈಪುಣ್ಯತೆ ಕಡಿಮೆ ಇರುತ್ತೆ. ಆಧಿಪತ್ಯ ಬಲ ಬಲವಾಗಿದ್ದು ಶುಭವಾಗಿದ್ದರೆ, ಬಲ ಶುಭ ಎರಡು ಬೇರೆ ಬೇರೆ, ಅರ್ಥ ಮಾಡಿಕೊಳ್ಳಿ. ಶುಭವಾಗಿದ್ದರೆ ನಮಗೆ ಒಳ್ಳೆ ಅನುಕೂಲವಾದಂಥ, ನಮಗೆ ಇನ್ಕಮ್, ನಾನು ಏನೇನು ಪಡಿತೀನಿ ದುಡ್ಡು, ಅದೆಲ್ಲ ದುಡ್ಡನ್ನು ತುಂಬ ಸುಲಭವಾಗಿ ಪಡಿತೇನೆ. ಅಶುಭ ಸಂಬಂಧ ಬಂದರೆ ಹಣವನ್ನು ಸಂಪಾದನೆ ಮಾಡೋದು ತುಂಬ ಕಷ್ಟ ಆಗ್ತದೆ, ಕಷ್ಟದಿಂದ ಹಣ ಬರುತ್ತೆ. ಬಲ ಜಾಸ್ತಿ ಇದ್ದರೆ ಹೆಚ್ಚಿನ ಹಣ ಬರುತ್ತೆ, ಬಲಹೀನವಾಗಿದ್ದರೆ ಕಡಿಮೆ ಹಣ ಬರುತ್ತೆ. ಬಲ ಜಾಸ್ತಿ ಇದ್ದರೆ ಹೆಚ್ಚು, ಬಲದ ಮೇಲೆ ಅವನಿಗೆ ಎಷ್ಟು ಇನ್ಕಮ್ ಬರಬೇಕು ಅಂತಿರುತ್ತೆ. ಪುಣ್ಯದ ಮೇಲೆ, ಶುಭ ಅಶುಭದ ಮೇಲೆ ಅವನಿಗೆ ಸುಲಭವಾಗಿ ಬರುತ್ತಾ ಕಷ್ಟವಾಗಿ ಬರುತ್ತಾ ಅಂತಂಬುದು ಆಧಾರ ಪಟ್ಟಿರ್ತೀವಿ. ಇದು ಎರಡೂ ಬೇರೆ ಬೇರೆ, ಅರ್ಥ ಮಾಡಿಕೊಳ್ಳಿ. ಇದು ಕಳೆದ ಬಾರಿ ಪಾಠದಲ್ಲಿ ನಾವು ನೋಡಿದಂಥ ವಿಚಾರ. ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ, ಈಗ ಇವತ್ತಿನ ಪಾಠದಲ್ಲಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಕೂಡ ನೋಡಿದ್ವಿ. ಜಾತಕದಲ್ಲಿ ದಶಮ ಸ್ಥಾನ ಯಾವ ಗ್ರಹ ಇರುತ್ತೋ ಆ ಗ್ರಹದಿಂದ ನಮಗೆ ಹಣ ಬರಲಿಕ್ಕೆ ಅವಕಾಶ ಉಂಟು. ಅದೇ ರೀತಿ ದಶಮ ಸ್ಥಾನದಲ್ಲಿ ಯಾವ ಗ್ರಹವೂ ಇಲ್ಲದೇ ಇದ್ದರೆ ಆ ದಶಮ ಸ್ಥಾನ ಅಧಿಪತಿಯಾದಂಥ ಗ್ರಹ ನವಾಂಶದಲ್ಲಿ ಯಾವ ರಾಶಿಯಲ್ಲಿರುತ್ತದೋ ಆ ರಾಶಿಗೆ ಅಧಿಪತಿ ಯಾರೋ ಅವರ ಮುಖಾಂತರವಾಗಿ ಹಣ ಬರುತ್ತೆ ಅಂತ ನಾವು ಊಹಿಸಬಹುದು. ಆಮೇಲೆ ಇನ್ನು ಯಾವ ಥರ ಜಾಬನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಥರ ಬಿಸ್ನೆಸ್ಸನ್ನು ಆಯ್ಕೆ ಮಾಡ್ಕೋಬೇಕು ಅಂತಂಬುದು ಕೂಡ ಕಳೆದ ಬಾರಿ ಪಾಠದಲ್ಲಿ ನಾವು ನೋಡಿದ್ವಿ. ಸೂರ್ಯನ ನವಾಂಶದಲ್ಲಿದ್ದರೆ ಯಾವ ಥರ ಉದ್ಯೋಗ ಅಥವಾ ಬಿಸ್ನೆಸ್, ಇದೆಲ್ಲ ನಾವು ನೋಡ್ತಾ ಬಂದ್ವಿ. ಸೊ ಇವತ್ತಿನ ಒಂದು ವಿಲಕ್ಷಣವಾದಂಥ, ಒಂದು ವಿಶೇಷವಾದಂಥ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಎಷ್ಟೋ ಜನಕ್ಕೆ ಇಷ್ಟು ಹಲವಾರು ಬ್ಯಾಚ್ಗಳು ಮುಗಿದಿದೆ. ಎಲ್ಲ ಬ್ಯಾಚ್ಗಳರೂ ಕೇಳುವಂಥ ಕಾಮನ್ ಪ್ರಶ್ನೆ ಒಂದೇ, ನವಾಂಶದ ಬಗ್ಗೆ. ನವಾಂಶದ ಬಗ್ಗೆ ಹಲವಾರು ಪ್ರಶ್ನೆಗಳು ಬರ್ತವೆ. ಇವತ್ತು ನಾವು ಡೆಡಿಕೇಟೆಡ್ ಆಗಿ ನವಾಂಶದ ಬಗ್ಗೆಯೇ ಚರ್ಚೆ ಮಾಡಿಕೊಳ್ಳೋಣ. ಯಾಕೆಂತಂದ್ರೆ ಎಷ್ಟು ವಿಷಯ ಹೇಳಿದ್ರು ಕೊನೆಗೆ ವರ್ಗಚಕ್ರಗಳ ಮಧ್ಯದ ಬಂದು ನಿಂತೋಗ್ತಾ ಇದೆ, ಅಲ್ಲಿಂದ ಮುಂದೆ ಹೋಗ್ತಾ ಇಲ್ಲ. ಸೊ ಇವತ್ತು ಡೆಡಿಕೇಟೆಡ್ ಆಗಿ ನವಾಂಶದ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನವಾಂಶ ಅಂತಂದ್ರೆ ಏನು, ಆ ನವಾಂಶ ಅನ್ನೋದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಕ್ಯಾಲ್ಕುಲೇಷನ್ ಪದ್ಧತಿ ನಮ್ಮಲ್ಲಿ ಇಲ್ಲ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡುತ್ತೇನೆ. ಈ ನವಾಂಶವನ್ನು ಯಾವಾಗ ಬಳಸಬೇಕು, ಅದರಿಂದ ನನಗೆ ಏನು ಉಪಯೋಗ, ಮುಖ್ಯವಾಗಿ ನಾನು ಯಾಕೆ ಬಳಸಬೇಕು, ನವಾಂಶ ಚಕ್ರ ಇಲ್ಲದೆ ರಾಶಿ ಚಕ್ರವನ್ನೇ ಇಟ್ಟು ನಾನು ನೋಡ್ಲಿಕ್ಕೆ ಬರೋದಿಲ್ವಾ? ಒಂದು ವೇಳೆ ಬಂದರೆ ರಾಶಿ ಚಕ್ರ ಏನು ಸೂಚನೆ ಮಾಡ್ತದೆ, ಪ್ರತ್ಯೇಕವಾಗಿ ನವಾಂಶ ಚಕ್ರದಲ್ಲಿ ಏನು ಸೂಚನೆ ಮಾಡ್ತದೆ, ಅದನ್ನು ಬಳಸುವಂಥ ಅವಶ್ಯಕತೆ ಫಸ್ಟ್ ತಿಳ್ಕೊಂಡ್ರೆ ಆಮೇಲೆ ಪ್ರಶ್ನೆಗಳು ಅದಕ್ಕೆ ತಕ್ಕಂತೆ ಬರುತ್ತೆ. ಹಾಗಾಗಿ ಇವತ್ತು ನಾವು ನವಾಂಶದ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ನವಾಂಶದ ಬಗ್ಗೆ ನಾವು ನೋಡಿದ್ರೆ
ನಾವು ಮಾಮೂಲು ಸಾಮಾನ್ಯವಾಗಿ ಆ, ಮನಃಶಾಸ್ತ್ರದ ಪಾಠದಲ್ಲಿ ಕೂಡ ಇದು ಬಹಳ ಸಾರಿ ಹೇಳಿದ್ದೇವೆ. ಅದನ್ನೇ ನಾನು ಇಲ್ಲಿ ಮತ್ತೊಮ್ಮೆ ಹೇಳುತ್ತೇನೆ. ಒಂದು ಬೀಜ ಇರುತ್ತೆ. ಆ ಬೀಜಕ್ಕೆ ಒಂದು ದೊಡ್ಡ ಮರವನ್ನಾಗಿ ಮಾಡುವಂಥ ಎಲ್ಲ ವ್ಯವಸ್ಥೆ ಕೂಡ ಆ ಬೀಜದ ಒಳಗೆ ಇರುತ್ತೆ. ಆ ಬೀಜವನ್ನು ಭೂಮಿ ಮೇಲೆ ಬಿತ್ತಿದಾಗ ಅದು ಮೊಳಕೆಯಾಗಿ ಸಣ್ಣ ಗಿಡ ಆಗಿ ವೃಕ್ಷವಾಗಿ ದೊಡ್ಡದಾಗಿ ಅಭಿವ್ಯಕ್ತವಾಗುತ್ತೆ. ಅದು ಹಣ್ಣು ಕೊಡ್ಬೋದು, ಎಲೆ ಹೂವನ್ನು ಕೊಡ್ಬೋದು, ಯಾವುದೋ ಒಂದು ಕೊಡ್ಬೋದು. ಸೊ ಅಭಿವ್ಯಕ್ತ ಆಗ್ತದೆ. ಆ ಸಣ್ಣ ಬೀಜದಲ್ಲಿ ಈ ವ್ಯವಸ್ಥೆ, ಇಷ್ಟು ದೊಡ್ಡ ಮರದ ಒಂದು ವ್ಯವಸ್ಥೆ ಇರುತ್ತೆ. ಒಂದು ಸಣ್ಣ ಪಿಂಡದಲ್ಲಿ ಒಂದು ಮನುಷ್ಯ ತಯಾರಾಗಬೇಕಾದಂಥ ಎಲ್ಲ ವ್ಯವಸ್ಥೆ ಇದ್ದಂಗೆ ಆ ಬೀಜದಲ್ಲಿ ಇರ್ತದೆ. ಆದರೆ ಆ ಬೀಜದ ಒಳಗಿರುವಂಥ ಗುಣ ತಿಳ್ಕೊಳ್ಳೋದೇ ಮುಖ್ಯ. ನೀವು ಬೀಜವನ್ನು ಒಡಿರಿ, ಒಳಗೆ ಪುಡಿ ಬಿಟ್ಟರೆ ಏನಿರಲ್ಲ. ಕಳ್ಳೆ ಬೀಜ, ನೀವು ಅದನ್ನು ಪುಡಿ ಮಾಡಿ ಒಳಗೆ ಏನೂ ಕಾಣಲ್ಲ ನಿಮಗೆ. ಆದರೆ ಭೂಮಿಯಲ್ಲಿ ಬಿತ್ತಿದ್ರೆ ಮಾತ್ರವೇ ಅದು ಅಂಥ ಬೀಜವನ್ನೇ ಕೊಡಬಲ್ಲಂಥ ಒಂದು ಮರವಾಗಿ ಆಗ್ತದೆ. ಸೊ ಹಾಗೆ ರಾಶಿಚಕ್ರ ಅಂತಂದರೆ ಬಾಹ್ಯವಾಗಿ ಕಾಣುವಂಥದ್ದು. ಬೀಜ ನೋಡಿದಾಗ ಯಾರಾದರೂ ಏನು ಹೇಳ್ತಾರೆ, ಇದು ಎಂತಹ ಮರ ಆಗಬಹುದು, ಎಷ್ಟು ಎತ್ತರಕ್ಕೆ ಬೆಳೀಬಹುದು, ಎಷ್ಟು ಶಾಖೆಗಳನ್ನು ಕೊಡಬಹುದು. ಇದು ರಾಶಿಚಕ್ರ ಆರಂಭದ ಸೂಚನೆ. ಆರಂಭದಕ್ಕೆ ಸಂಬಂಧಪಟ್ಟದನ್ನೆಲ್ಲ ಕೂಡ ನಾವು ರಾಶಿಚಕ್ರವನ್ನು ನೋಡ್ತೇವೆ. ಆದರೆ ಕಾಲ ಕಳೀತಾ ಹೋದಂತೆ ಬೀಜ ಮೊಳಕೆ ಹೊಡೆದು ಮರವಾಗಿ ಬೆಳೆಯುತ್ತೆ. ಆ ಮರ ಕೊನೆಗೆ ಹೂ ಕೊಡ್ಬೋದು, ಹಣ್ಣು ಕೊಡ್ಬೋದು. ಕೃಷಿಕ ಹೇಳ್ತಾನೆ, ಇದು ಸಿಹಿಯಾದ ಹಣ್ಣು ಕೊಟ್ಟಿತು, ಜನರಿಗೆ ಉಪಯೋಗ ಆಯಿತು. ಬೀಜವನ್ನು ನೋಡಿದಾಗ ಏನು ಹಣ್ಣು ಕೊಡ್ಬೋದು, ಯಾವ ಮರ ಆಗಬಹುದು, ಏನು ಎಲೆ ಆಗಬಹುದು ಅಂತ ಪ್ರಶ್ನೆ ಬರ್ತದೆ, ಪ್ರಾರಂಭದ ಪ್ರಶ್ನೆ. ಅಲ್ಟಿಮೇಟ್ ಆಗಿ ನಿಮ್ಗೆ ಆನ್ಸರ್ ಬರೋದು ಯಾವಾಗ ಅಂತಂದ್ರೆ ಅದು ಆ ಬೀಜ ವೃಕ್ಷ ಆದಾಗ. ಸೊ ಆ ಬೀಜ ವೃಕ್ಷ ಆದಾಗ ಯಾವ ಥರ ಫಲ ಕೊಡುತ್ತೆ, ಡೀಪ್ ಇನ್ ಡೆಪ್ತ್ ಆಗಿ ಅಂತರ್ಗತವಾಗಿ ನೀವು ನೋಡಬೇಕಾದರೆ ನವಾಂಶವನ್ನು ನೋಡ್ತೇವೆ. ಇದು ನವಾಂಶ ಚಕ್ರ ಅಂತಿಮ ಗುಣಮಟ್ಟದ ಸೂಚನೆ. ಈಗ ಪಾಯಿಂಟ್ ಬೈ ಪಾಯಿಂಟ್ ನಾವು ಹೋಗೋಣ. ನವ ಅಂತಂದ್ರೆ ಏನು? ನವಮ ಅಂಶ. ಆಕ್ಚುಲಿ ನವಾಂಶ ಅಲ್ಲ, ಅದು ಸಂಧಿ ಪ್ರಾಯೋಗಿಕವಾಗಿ ಬಳಸ ನವಾಂಶ ಆಗ್ಬೋದು. ನವ ಅಂತಂದ್ರೆ ಆಕ್ಚುಲಿ ಹೊಸದು ಅಂತ ಅರ್ಥ. ನವ ಅಂತಂದ್ರೆ 9 ಅಂತ ಅಂಬುವ ಅಂಶಗಳು ಬರ್ತದೆ. ಅಂಶ ಅಂತಂದ್ರೆ ಭಾಗ, 9ನೇ ಭಾಗ, ನವಮ ಅಂಶ ಅಂತ. ಪ್ರತಿಯೊಂದು ರಾಶಿಯಲ್ಲಿಯೂ ಕೂಡ 9 ಸಮಭಾಗಗಳಾಗಿ ವಿಭಜಿಸಿ ಸೃಷ್ಟಿಯಾಗುವಂಥ ಚಕ್ರವೇ ನವಾಂಶ. ಆ 9ನೇ ಭಾಗದ 9 ಭಾಗದಲ್ಲಿ ಈ ಗ್ರಹ ಯಾವ ರಾಶಿಗೆ ಹೋಗುತ್ತೆ ಅಂತಂಬೋದು. ಇನ್ನು ಈ ಮೊದಲೇನು ಮಾಡೋಣ, ಕ್ಯಾಲ್ಕುಲೇಷನ್ ಪಾರ್ಟಿಗೆ ಹೋಗೋಣ. ಆಮೇಲೆ ಅದರಿಂದ ಏನು ಉಪಯೋಗ ಅಂತಂಬೋದು ನಾವು ನೋಡ್ಕೊಳ್ಳೋಣ. ಸೊ ಕ್ಯಾಲ್ಕುಲೇಷನ್ ಪಾರ್ಟಿಗೆ ನೋಡಿದಾಗ ನವಾಂಶ ಅಂತಂಬೋದು ಮೊದಲು ನಾವು ಮೀನಿಂಗ್ ತಿಳ್ಕೊಂಡ್ವಿ. ಆಮೇಲೆ ನವಾಂಶದ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಹೋಗೋಣ. ಸೊ ಕ್ಯಾಲ್ಕುಲೇಷನ್ ತಗೊಂಡಾಗ ಸುಲಭವಾದಂಥ ಎಲ್ಲವನ್ನೂ ಹೇಳ್ತೇನೆ ನಿಮ್ಮ ಜೊತೆ. ಸುಲಭವಾಗಿ ನಾವು ನೋಡಿದಾಗ ಒಂದು ಇವತ್ತಿನ ಚಕ್ರವನ್ನೇ ಒಂದು ಚಕ್ರವನ್ನು ತಗೊಂಡೆ, ಈಗಿನ ಸಂದರ್ಭದಲ್ಲಿ ಹಾಕಿದಂಥ ಚಕ್ರ. ನಿಮಿಷ. ಓಕೆ, ಈಗ ಇದು ರಾಶಿ ಚಕ್ರ. ಈ ರಾಶಿಯನ್ನ 9 ಭಾಗ ಮಾಡುತ್ತೆ. ಈಗ ನೋಡಿ, ಒಂದು ರಾಶಿ ಅಂದ್ರೆ ನಾವು ಎಷ್ಟು ಅಂದ್ಕೊಂಡಿದ್ದೀವಿ? 30 ಡಿಗ್ರೀಸ್ ಅಲ್ವಾ ಒಂದು ರಾಶಿ ಅಂತಂದ್ರೆ. ಆ ರಾಶಿಯನ್ನು 9 ಡಿಗ್ರಿ 9 ಭಾಗ ಮಾಡಿದೆ ಅಂದ್ಕೊಳ್ಳಿ. ಒಂದೊಂದು ಭಾಗಕ್ಕೆ ಎಷ್ಟು ಬರುತ್ತೆ? 30 ಡಿಗ್ರೀಸ್ ಬೈ 9 ಹಾಕ್ಕೊಳ್ಳಿ, ನಿಮಗೆ 3 ಡಿಗ್ರೀಸ್ 20 ಮಿನಿಟ್ಸ್ ಬರುತ್ತೆ. ಆಂಗ್ಯುಲರ್ ಡಿಗ್ರೀಸ್ ಅಂತೇವೆ. ಹಾಗಾಗಿ 3 ಡಿಗ್ರೀಸ್ 20 ಮಿನಿಟ್ಸ್ವರೆಗೂ ಮೊದಲನೇ ಭಾಗ, 0 ಅಂದ 3 ಡಿಗ್ರೀಸ್ 20 ಮಿನಿಟ್ಸ್ವರೆಗೂ. 3 ಡಿಗ್ರೀಸ್ 21 ಇಂದ 6 ಡಿಗ್ರಿ 40ವರೆಗೂ ಎರಡನೇ ಭಾಗ, ಎರಡನೇ ನವಾಂಶ. 6:41 ಇಂದ 10ವರೆಗೂ ಮೂರನೇ ನವಾಂಶ. 10 ಇಂದ 13:20ವರೆಗೂ 4ನೇ ನವಾಂಶ. 13:21 16:40ವರೆಗೂ 5ನೇ. ಈ ರೀತಿ 9 ಭಾಗಗಳಾಗಿ ಮಾಡ್ತೇವೆ. ಈಗ ಜಾತಕದಲ್ಲಿ ಆ ಗ್ರಹ ಎಷ್ಟು ಡಿಗ್ರಿಯಲ್ಲಿದೆ ಅಂತ ನೋಡಿಕೊಂಡು ಅಲ್ಲಿಂದ ನವಾಂಶ ಚಕ್ರವನ್ನು ಪ್ರಿಪೇರ್ ಮಾಡ್ತೇವೆ. ಎಷ್ಟನೇ ಭಾಗದಲ್ಲಿದೆ ಆ ಗ್ರಹ. ಇದಕ್ಕೊಂದು ರೂಲ್ ಏನಂತಂದ್ರೆ, ಚಕ್ರವನ್ನು ಹಾಕಿಕೊಳ್ಳಿಕ್ಕೆ ಒಂದು ವೇಳೆ ಆ ಗ್ರಹ ಚರರಾಶಿಯಲ್ಲಿ ಏನಾದರೂ ಇದ್ರೆ, ಚರರಾಶಿ ಅಂದ್ರೆ ಮೇಷ, ಕರ್ಕ, ತುಲಾ, ಮಕರ. ಸ್ಥಿರ ರಾಶಿ ಅಂದ್ರೆ ವೃಷಭ, ಸಿಂಹ, ವೃಶ್ಚಿಕ, ಕುಂಭ. ಉಭಯಚರ ರಾಶಿ ಅಂದ್ರೆ ಮಿಥುನ, ಕನ್ಯಾ, ಧನಸ್ಸು, ಮೀನ.
ಒಂದು ವೇಳೆ ಆ ಗ್ರಹ ಏನಾದರೂ ಚರರಾಶಿಯಲ್ಲಿ ಇದ್ದರೆ ಆವಾಗ ಏನು ಮಾಡಬೇಕು ಅಂತಂದರೆ ಆ ಗ್ರಹ ಎಲ್ಲಿದೆಯೋ ಅಲ್ಲಿಂದನೇ ಎಷ್ಟು ನವಾಂಶದಲ್ಲಿದೆಯೋ ಅಲ್ಲಿ ಕೌಂಟ್ ಮಾಡಿ ಹಾಕಬೇಕು. ಪ್ರಾಕ್ಟಿಕಲ್ ಹೇಳ್ಕೊಡ್ತೇನೆ. ಸ್ಥಿರ ನವಾಂಶದಲ್ಲಿ ಸ್ಥಿರ ರಾಶಿ ಆಗಿದ್ದರೆ ಅಲ್ಲಿಂದ 9ನೇ ಮನೆಯಿಂದ ಕೌಂಟ್ ಮಾಡಬೇಕು. ಉಭಯಚರ ರಾಶಿ ಆಗಿದ್ದರೆ 5ನೇ ಮನೆಯಿಂದ ಕೌಂಟ್ ಮಾಡಬೇಕು. ಸೊ ಅದಕ್ಕೆ ಅನುಕೂಲವಾಗಿ ನಿಮಗೆ ಒಂದು ಚಕ್ರವನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಕೆಳಗೆ. ಇದು 1 ಚರರಾಶಿ ಆಗಿದ್ದರಿಂದ ಇದು ಸ್ಥಿರ ರಾಶಿ, ಇದು ದ್ವಿಸ್ವಭಾವ ರಾಶಿ. ನೋಡಿ, ಚರ ಸ್ಥಿರ ದ್ವಿಸ್ವಭಾವ 195. ಸೊ ಇದು ಈ ಗ್ರಹ ಎಲ್ಲಿದ್ರೆ ಅಲ್ಲಿಂದ ಕೌಂಟ್ ಮಾಡಬೇಕು ಅಂತ ಅರ್ಥ. ಈಗ ನಾವು ಪ್ರಾಕ್ಟಿಕಲ್ ಆಗಿ ಈ ಚಕ್ರವನ್ನು ನವಾಂಶವನ್ನು ಮಾಡೋಣ ನೋಡಿ. ಮೊದಲು ನಾನು ಲಗ್ನವನ್ನು ತಗೊಳ್ತೇನೆ. ಲಗ್ನ ಎಷ್ಟು ಡಿಗ್ರಿಯಲ್ಲಿದೆ? 21:47 ಡಿಗ್ರಿ. 21 ಡಿಗ್ರಿ 47 ನಿಮಿಷದಲ್ಲಿ ಇದೆ. ಈ 21:47 ಅಂತಂಬೋದು ಎಷ್ಟನೇ ಭಾಗದಲ್ಲಿ ಬರುತ್ತೆ ನೋಡಿ? 26:41 30 ಡಿಗ್ರಿ, ಅಂದ್ರೆ 9ನೇ ನವಾಂಶದಲ್ಲಿ ಬರುತ್ತೆ. ಅಂದ್ರೆ 9 ಅಂತ ಅರ್ಥ. ಅಲ್ಲಿಂದ 9, ಈ 9ನೇ ಭಾಗದಲ್ಲಿದೆ. ಸೊ ಈ ಸಿಂಹರಾಶಿ ಏನಾಗಿದೆ? ಸ್ಥಿರ ರಾಶಿ ಆಗಿದೆ. ಸ್ಥಿರ ರಾಶಿ ಆಗಿರೋದ್ರಿಂದ ಇಲ್ಲಿಂದ 9ನೇ ಮನೆಗೆ ಕೌಂಟ್ ಮಾಡಬೇಕು. 9ನೇ ಮನೆಯಿಂದನೇ ಹಾಕಬೇಕದು. ಅಂದ್ರೆ ಇಲ್ಲಿಂದ 9ನೇ ಮನೆ ನೋಡಿ, ಈ ಸಿಂಹರಾಶಿ 9 ಆಗಿದೆ. ಈಗ ಸಿಂಹರಾಶಿಯಿಂದ 9ನೇ ಮನೆ ಯಾವುದಾಗತ್ತೆ? ಸೊ 7ನೇ ಮನೆ ಕುಂಭರಾಶಿ, 8, 9. ಸೊ ಇದು ಮೇಷರಾಶಿ ಆಗ್ತದೆ. ಅಂದ್ರೆ ಇಲ್ಲಿಂದ ಕೌಂಟ್ ಮಾಡಬೇಕು. ಇಲ್ಲಿಂದ ಎಷ್ಟನೇ ಮನೆ ಕೌಂಟ್ ಮಾಡಬೇಕು? ಇಲ್ಲಿ ಎಷ್ಟನೇ ಭಾಗದಲ್ಲಿದೆ? 9ನೇ ಭಾಗದಲ್ಲಿದೆ. ಆದ ಕಾರಣ ಇಲ್ಲಿಂದ ಮತ್ತೆ 9ನೇ ಭಾಗಕ್ಕೆ ಕೌಂಟ್ ಮಾಡಬೇಕು. ಸೊ ಇಲ್ಲಿಂದ ಮತ್ತೆ ಕೌಂಟ್ ಮಾಡಿ. ಇಲ್ಲಿಂದ 1 2 3 4 5 6 7 8 9. ಸೊ ನವಾಂಶ ಚಕ್ರದಲ್ಲಿ ನಿಮಗೆ ಧನುಸ್ಸು ರಾಶಿ ಲಗ್ನವಾಗತ್ತೆ. ನವಾಂಶ ಚಕ್ರದಲ್ಲಿ ಧನು ಆಗ್ತದೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ನಿಮಿಷ. ಲಗ್ನ. ಈಗ ಸೂರ್ಯನನ್ನು ಕೌಂಟ್ ಮಾಡೋಣ. ಸೂರ್ಯ ಕೂಡ ಸಿಂಹರಾಶಿಯಲ್ಲೇ ಇದ್ದಾನೆ ನೋಡಿ. ಎಷ್ಟು ಡಿಗ್ರಿಯಲ್ಲಿದ್ದಾನೆ? 7 ಡಿಗ್ರಿಯಲ್ಲಿದ್ದಾನೆ. ಸೊ 7 ಡಿಗ್ರಿ ಯಾವ ನವಾಂಶದಲ್ಲಿ ಬರುತ್ತೆ? 6:49 10. ಸೊ 3ನೇ ಭಾಗದಲ್ಲಿದೆ. ಸೊ ಸಿಂಹರಾಶಿಯಿಂದ ಎಲ್ಲಿಂದ ಕೌಂಟ್ ಮಾಡಬೇಕು? 9ನೇ ಮನೆಯಿಂದ ಕೌಂಟ್ ಮಾಡಬೇಕು. ಮತ್ತೆ ಮೇಷಕ್ಕೆ ಹೋಗಿ ಮೇಷದಿಂದ 1 2 3 ಇನ್ಕ್ಲೂಡಿಂಗ್ ಆ ಹೌಸ್ ಕೂಡ ಕೌಂಟ್ ಮಾಡಬೇಕು. ಸೊ 1 2 3. ಸೊ ಸೂರ್ಯ ನವಾಂಶದಲ್ಲಿ ನಿಮಗೆ ಮಿಥುನ ರಾಶಿಯಲ್ಲಿ ಇದ್ದಾನೆ. ಸೊ ಇದು ನವಾಂಶ ಪ್ರಿಪೇರ್ ಮಾಡಿ. ನೆಕ್ಸ್ಟ್ ಚಂದ್ರ ಕೂಡ ಅಲ್ಲಿ ಇದ್ದಾನೆ ನೋಡಿ, ಸಿಂಹರಾಶಿಯಲ್ಲೇ ಇದ್ದಾನೆ. 9ನೇ ಮನೆಯಲ್ಲಿ ಕೌಂಟ್ ಮಾಡಬೇಕು. 16 ಡಿಗ್ರಿ 58. 16:58 ಎಲ್ಲಿ ಬರುತ್ತೆ? 6ನೇ ನವಾಂಶದಲ್ಲಿ ಬರುತ್ತೆ ನೋಡಿ. 16:41 16:20 ಡಿಗ್ರಿ. ಸೊ 6ನೇ ನವಾಂಶದಲ್ಲಿ ಬರುತ್ತೆ. ಸೊ 9ನೇ ಮನೆಯಿಂದ 6ನೇ ಮನೆ ಕೌಂಟ್ ಮಾಡಿ. ಸೊ 9ನೇ ಮನೆ ಬಂದು ನಿಮಗೆ ಮೇಷ ಆಗ್ತದೆ. 1 2 3 4 5 6. ಸೊ ಚಂದ್ರ ಇಲ್ಲಿದ್ದಾನೆ. ಮತ್ತೆ ಕುಜ ಎಲ್ಲಿದ್ದಾನೆ ನೋಡಿ? ಕನ್ಯಾ ರಾಶಿಯಲ್ಲಿದ್ದಾನೆ. 16:33. ಇದು ಸ್ಥಿರ ರಾಶಿಯಾಗಿದೆ. ಹಾಗಾಗಿ 5ನೇ ಮನೆಯಿಂದ ಕೌಂಟ್ ಮಾಡಬೇಕು. ಸೊ ಕುಜ 16:33 ಅಂತಂದ್ರೆ ಎಲ್ಲಿ ಬರುತ್ತೆ? ನಿಮಗೆ 5ನೇ ನವಾಂಶ ಬರುತ್ತೆ. 13:21 16:40. ಸೊ 5ನೇ ನವಾಂಶಕ್ಕೆ ತಗೋಬೇಕು ಅಂತಂದ್ರೆ ನಿಮಗೆ ಕನ್ಯಾ ರಾಶಿಯಿಂದ 5 ಕೌಂಟ್ ಮಾಡಿ ಮೊದಲು. ಸೊ ಇಲ್ಲಿಂದ 5 ಕೌಂಟ್ ಮಾಡಿ, ಅಲ್ಲಿಂದ ಮತ್ತೆ 5, ಯಾಕಂದ್ರೆ ಇಲ್ಲಿ ನವಾಂಶ 5ನೇ ಭಾಗ ಅಲ್ವಾ. ಸೊ 5 to 5. ಸೊ ಹಾಗಾಗಿ ಇಲ್ಲಿಂದ 5ನೇ ಮನೆ ಬಂದು ಮಕರ ರಾಶಿ ಆಗ್ತದೆ. ಇಲ್ಲಿಂದ 5ನೇ ಮನೆ ಬಂದು ವೃಷಭ ರಾಶಿ ಆಗ್ತದೆ. ಸೊ ಇಲ್ಲಿ ಕುಜ ಅಂತ ಹಾಕಿದೆ. ನಂತರ ಬುಧ ಬಂದು ಇಲ್ಲಿದ್ದಾನೆ ನೋಡಿ, ಚರರಾಶಿಯಲ್ಲಿದ್ದಾನೆ. ಚರರಾಶಿ ಅಂತಂದ್ರೆ ಅಲ್ಲಿಂದನೇ ಕೌಂಟ್ ಮಾಡಬೇಕು. ಬುಧ ಎಷ್ಟು ಡಿಗ್ರಿಯಲ್ಲಿದ್ದಾನೆ? 19 ಡಿಗ್ರಿ 33 ನಿಮಿಷ. 19:33 ಎಲ್ಲಿ ಬರ್ತದೆ? 6ನೇ ನವಾಂಶದಲ್ಲಿ ಬರುತ್ತೆ. ಅಂದರೆ ಚರರಾಶಿ ಆಗಿರೋದ್ರಿಂದ ಅಲ್ಲಿಂದನೇ 6 ಕೌಂಟ್ ಮಾಡಿ. 1 2 3 4 5 6. ಸೊ ಇಲ್ಲಿ ಲಗ್ನದಲ್ಲಿ ಬರುತ್ತೆ ಬುಧ. ನೆಕ್ಸ್ಟ್ ಬುಧ ಆದಮೇಲೆ ಗುರುಗ್ರಹ 22 ಡಿಗ್ರಿ 12 ನಿಮಿಷದಲ್ಲಿದ್ದಾನೆ. ಇದು ದ್ವಿಸ್ವಭಾವ ರಾಶಿ ಆಗಿದ್ದರಿಂದ 5ನೇ ಮನೆಯಿಂದ, ಇಲ್ಲಿಂದ 5ನೇ ಮನೆಯಿಂದ ಕೌಂಟ್ ಮಾಡಬೇಕು. ಇಲ್ಲಿಂದ 5 ಅಂದ್ರೆ ಯಾವುದು? ತುಲ. ಸೊ ತುಲದಿಂದ ಕೌಂಟ್ ಮಾಡಬೇಕು. ಗುರು 22 ಡಿಗ್ರಿ ಇದ್ದಾನೆ ಅಂತಂದ್ರೆ 7ನೇ ನವಾಂಶ 20ರಿಂದ 23. ಸೊ ತಾನಿರುವ ಕಡೆಯಿಂದ 5ನೇ ಮನೆ, ಆ 5ನೇ ಮನೆ ಅಂತಂದ ನಿಮಗೆ 7th ಹೌಸ್. ಇಲ್ಲಿಂದ 7ನೇ ಮನೆ ಮೇಷ ಆಗ್ತದೆ.
ಸೊ ಇಲ್ಲಿ ಗುರು ಅಂತ ಹಾಕಿ. ಶುಕ್ರ ಮತ್ತೆ ಚರರಾಶಿಯಲ್ಲೇ ಇದ್ದಾನೆ. 3 ಡಿಗ್ರಿ 57 ನಿಮಿಷ. 3 ಡಿಗ್ರಿ 57 ನಿಮಿಷ ಅಂತಂದ್ರೆ 2ನೇ ನವಾಂಶ ಬರ್ತದೆ. ಸೊ ಎಲ್ಲಿಂದ ಕೌಂಟ್ ಮಾಡಬೇಕು? ಚರರಾಶಿ ಆದ್ರಿಂದ ಅಲ್ಲಿಂದಾನೇ ಕೌಂಟ್ ಮಾಡಿ. 1 2. ಸೊ ಸಿಂಹ ರಾಶಿಯಲ್ಲಿ ಬರ್ತಾನೆ ಶುಕ್ರ. ಶನಿ 6 ಡಿಗ್ರಿ 20 ನಿಮಿಷದಲ್ಲಿದ್ದಾನೆ. ಎಲ್ಲಿದ್ದಾನೆ? ನಿಮಗೆ ಮೀನರಾಶಿಯಲ್ಲಿ ಉಭಯಚರ ರಾಶಿಯಲ್ಲಿ ಇದ್ದಾನೆ. ಅಂದ್ರೆ ಇಲ್ಲಿಂದ 5th ಹೌಸಿಗೆ ಕೌಂಟ್ ಮಾಡ್ಬೇಕು. 5th ಹೌಸಿಂದ ಕೌಂಟ್ ಮಾಡ್ಬೇಕು. 6 ಡಿಗ್ರಿ 20 ನಿಮಿಷ ಅಂತಂದ್ರೆ ಯಾವ ಮನೆ ಬರ್ತದೆ? ಸೊ ನಿಮಗೆ 2ನೇ ನವಾಂಶ ಬರ್ತದೆ. ಸೊ ಇಲ್ಲಿಂದ 5ನೇ ಮನೆ, ಅಲ್ಲಿಂದ 2ನೇ ಮನೆ, 1 2 ಇನ್ಕ್ಲೂಡಿಂಗ್ ಆ ಹೌಸ್ ಕೂಡ ನೀವು ಕೌಂಟ್ ಮಾಡ್ಕೋಬೇಕು. ಸೊ ಇಲ್ಲಿಂದ 5 ಅಂತಂದ್ರೆ ಕರ್ಕ, ಇಲ್ಲಿಂದ 2 ಅಂತಂದ್ರೆ ಸಿಂಹ. ಸೊ ಸಿಂಹ ರಾಶಿಯಲ್ಲಿ ಶನಿ ಬರ್ತಾನೆ. ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನೀವು ಚಾರ್ಟ್ ಅಲ್ಲಿ ಹೇಳ್ಬೋದು. ಈಗ ರಾಹು 24 ಡಿಗ್ರಿ 5 ನಿಮಿಷ ಸ್ಥಿರ ರಾಶಿ ಅಂತಂದ್ರೆ ಇಲ್ಲಿಂದ 9ನೇ ಮನೆ. ಇಲ್ಲಿಂದ 9ನೇ ಮನೆ ಅಂದ್ರೆ 7 8 9 ಅಂದ್ರೆ ತುಲಾ ರಾಶಿಯಿಂದ ಕೌಂಟ್ ಮಾಡಬೇಕು. ರಾಹು 24 ಡಿಗ್ರಿ ಅಂದ್ರೆ ಯಾವ ನವಾಂಶ ಬರುತ್ತೆ? 8ನೇ ನವಾಂಶ ಬರುತ್ತೆ. ಇಲ್ಲಿಂದ 8 7 8 ಅಂದ್ರೆ ವೃಷಭ ರಾಶಿಯಲ್ಲಿ ಬರುತ್ತೆ ರಾಹು. ನಂತರ ಕೇತು ನೋಡಿ 24 ಡಿಗ್ರಿ 5 ನಿಮಿಷ ಸಿಂಹರಾಶಿ. ಇಲ್ಲಿಂದ 9 7 8 9. ಇಲ್ಲಿಂದ ಸೇಮ್ ಮತ್ತೆ 8ನೇ ನವಾಂಶ ನೋಡಬೇಕು. 7 8 ಸೇಮ್ ಏನಾಗ್ತದೆ? ರಾಹುವಿಗೆ ಆಪೋಸಿಟ್ ಆಗಿ. ನವಾಂಶದಲ್ಲಿ ಕೂಡ ರಾಹು ಕೇತುಗಳು ಯಾವಾಗೂ ಕೂಡ ಆಪೋಸಿಟ್ ಆಗಿ ಬರ್ತಾರೆ. ಸೊ ಇದು D9 ಚಾರ್ಟ್. ಇದನ್ನ ನವಾಂಶ ಚಕ್ರ ಅಂತೇವೆ. ಹೇಳಬೇಕಾದ್ರೆ ಸಿಂಪಲ್ ಆಗಿ ಶಾಸ್ತ್ರ ಪ್ರಕಾರ ನವಮ ಅಂಶ ಪ್ರಕಾರ ಇರ್ತೇವೆ. ಇದನ್ನೇ ವರ್ಗ ಚಕ್ರ ಅಂತ ಕೂಡ ಕರೀತಾರೆ. ಈ ರೀತಿ ನವಾಂಶೆಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನು ಡೆವಲಪ್ ಮಾಡ್ಕೊಳ್ಳೋದು ತುಂಬ ಈಸಿ. ಇದಕ್ಕೇನು ಇದು ಡಿಗ್ರೀಸ್ ಡಿವೈಡ್ ಮಾಡಿಕೊಳ್ಳೋದು ನಿಮಗೆ ನೆನಪಿರಬೇಕು. ಯಾವ ಮನೆಯಿಂದ ಕೌಂಟ್. ಸ್ಥಿರ ರಾಶಿ ಆದರೆ 9ನೇ ಮನೆ, ಚರರಾಶಿ ಆದರೆ ಅದೇ ಮನೆ, ದ್ವಿಸ್ವಭಾವ ರಾಶಿ 5ನೇ ಮನೆ. ನೀವು ಬೇಕಾದ್ರೆ ಇದನ್ನು ನೆನಪಿಟ್ಕೊಳ್ಳಿ. 195 ಅಂತ ನೆನಪಿಟ್ಕೊಂಡ್ರೆ ಅದು ಕೂಡ ಸುಲಭ. ಸೊ ಈ ರೀತಿ ನಾವು ಮಾಡ್ತೇವೆ. ಈಗ ಮತ್ತೊಂದು ಪದ್ಧತಿಯನ್ನು ನೋಡೋಣ. ಇದನ್ನು ನೀವು ಬೇಕಾದ್ರೆ ಎಕ್ಸೆಲ್ ಶೀಟಲ್ಲಿ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ನೋಡಿ, ಸ್ವಲ್ಪ ಜೂಮ್ ಮಾಡ್ತೇನೆ. ಓಕೆ. ಸೊ ನಾವೇನು ಮಾಡ್ತೇವೆ, ಕ್ಯಾಲ್ಕುಲೇಷನ್ ವೈಸ್ ಈ ರೀತಿ ಕೂಡ ನೀವೇನಾದರೂ ಮಾಡ್ಬೇಕಾದ್ರೆ ಮಾಡ್ಕೋಬೋದು. ಒಂದೊಂದ್ಸಲ ಡಿಗ್ರೀಸ್ ಇರುತ್ತೆ, ಅದು ನೆನಪಿಲ್ಲ. ಫಸ್ಟ್ ಮೆಥಡ್ ಈಸ್ ದ ಈಸಿಯೆಸ್ಟ್ ಮೆಥಡ್. ನಾವು ನೋಡ್ತಾನೆ ಹಾಕ್ಬಿಡ್ಬೋದು. ನೀವು ಬಲ್ಕಾಗಿ ಒಂದು ಪ್ರಾಕ್ಟೀಸ್ ಮಾಡ್ತೀವಿ, ಏನಾದರೂ ಸೈಂಟಿಫಿಕ್ ಆಗಿ ಎಕ್ಸೆಲ್ ಶೀಟಲ್ಲಿ ಕೂಡ ಮಾಡಬೇಕು ಅಂತ ಅಭ್ಯಾಸ ಇದ್ದವರಿಗೆ, ಬೇಕು ಅಂದವರು ಇದು ಕೂಡ ಇದೆ. ಇಲ್ಲಿ ನೋಡಿ, ನಮಗೆ ಇನ್ಪುಟ್ ಏನು ಬೇಕು? ಪ್ಲಾನೆಟ್ ಡಿಗ್ರೀಸ್ ಬೇಕು, ಪ್ಲಾನೆಟ್ ಮಿನಿಟ್ಸ್ ಬೇಕು, ಆಮೇಲೆ ಪ್ಲಾನೆಟ್ ಯಾವ ರಾಶಿಯಲ್ಲಿದೆ ಸೈನ್ ನಂಬರ್ ಬೇಕು. ತಗೊಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗ್ರಹ ಅಂತ ಅಂದ್ಕೊಳ್ಳಿ. 8 ಡಿಗ್ರಿಯಲ್ಲಿದೆ, 22 ನಿಮಿಷದಲ್ಲಿದೆ. ಅದು 8ನೇ ಮನೆ ಅಂದರೆ ವೃಶ್ಚಿಕ ರಾಶಿ. 1 ಅಂದರೆ ಮೇಷ, 2 ಅಂದರೆ ವೃಷಭ, 8 ಅಂದರೆ ವೃಶ್ಚಿಕ. ಆ ನಂಬರ್ ಹಾಕಿ. ಸೊ 8 ಡಿಗ್ರಿ 22 ನಿಮಿಷದಲ್ಲಿದೆ. ಸೊ 8 ಡಿಗ್ರಿ ಅಂದರೆ ಆಸ್ ಇಟ್ ಈಸ್ ಹಾಕಿದೆ. 22 ನಿಮಿಷ ಅಂತಂದರೆ ಅದನ್ನು ಮತ್ತೆ ಡಿಗ್ರೀಸಾಗಿ ಕನ್ವರ್ಟ್ ಮಾಡಬೇಕು. ಸೊ ಡಿಗ್ರೀಸಾಗಿ ಕನ್ವರ್ಟ್ ಮಾಡಿದ್ರೆ ಬೈ 60 ಹಾಕಿದರೆ ಅದು ಮಿನಿಟ್, ಇದು ಡಿಗ್ರಿ ಆಗಿಬಿಡ್ತದೆ. ಮಿನಿಟ್ಸ್ ಬೈ 60. ಸೊ ಏನಾಯಿತು? 22/60 ಹಾಕಿದ್ರೆ ನಿಮಗೆ 0.366 ಆ ಥರ ಬರುತ್ತೆ. ಓಕೆ. ಈಗ ಯಾವ ರಾಶಿಯಲ್ಲಿದೆ? 8ನೇ ಮನೆಯಲ್ಲಿದೆ. ಸೊ 8ನೇ ಮನೆ ಈಗಿದೆ ಅಂತಂದ್ರೆ ಏನು? ಆಲ್ರೆಡಿ 7 ಮನೆಗಳು ಕ್ರಾಸ್ ಆಗಿದೆ ಅಂತ ಅರ್ಥ. 7 ಮನೆಗಳು ಮುಗದ ಮೇಲೆ ಇಷ್ಟು ಡಿಗ್ರಿ. ಈಗ ಅಂದರೆ ಇದನ್ನು ನಾವೇನಂತೀವಿ? ಅಬ್ಸಲ್ಯೂಟ್ ಲಾಂಗಿಟ್ಯೂಡ್ ಅಂತ ತಿಳ್ಕೊಬೇಕು. ಎಕ್ಸಾಕ್ಟ್ಲಿ ಎಲ್ಲಿದೆ? ಈಗ ಮೇಷರಾಶಿ ಅಂದರೆ 0 ಇಂದ 30, ವೃಷಭ ರಾಶಿ ಅಂತಂದ್ರೆ 30 ಇಂದ 60. ಇದನ್ನೇ ಜೊಡೈಕಲ್ ಡಿಗ್ರೀಸ್ ಅಂತೇವೆ. ರಾಶಿ ಡಿಗ್ರೀಸ್ 30 ಒಳಗೆ ಇರ್ತದೆ. ಇಡೀ ನೀವು ಮೇಷರಾಶಿಯಿಂದ ನೋಡಿದಾಗ ಆ ಗ್ರಹ ಎಷ್ಟು ಡಿಗ್ರಿಯಲ್ಲಿದೆ? 360 ಡಿಗ್ರೀಸ್ ಅಲ್ಲಿ ಅಂತ ನೋಡಿದಾಗ ಅದನ್ನು ಅಬ್ಸಲ್ಯೂಟ್ ಡಿಗ್ರೀಸ್ ಅಂತ, ಲಾಂಗಿಟ್ಯೂಡ್ ಅಂತೇವೆ. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಆಲ್ರೆಡಿ ಆ ಗ್ರಹ 7 ರಾಶಿಗಳ ಮುಗಿಸಿ 8ನೇ ರಾಶಿ ಆದಂಥ ವೃಶ್ಚಿಕ ರಾಶಿಯಲ್ಲಿ 8 ಡಿಗ್ರಿ 22 ನಿಮಿಷ ಇದೆ ಅಂತ ಅರ್ಥ. ಈಗ 7 ರಾಶಿಗಳಿಗೆ ಎಷ್ಟು ಡಿಗ್ರಿ ಬರುತ್ತೆ? ಒಂದು ರಾಶಿ ಅಂದ್ರೆ 30 ಡಿಗ್ರೀಸ್ ತಾನೆ. 7 × 30 ಹಾಕಿದರೆ ನಿಮಗೆ ಎಷ್ಟು ರಾಶಿಗಳು ಆಗಿದೆ ನೀವು ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೋಡ್ಬೋದು. ಇಲ್ಲಿ ಫಾರ್ಮುಲಾ ಕೂಡ ನಾನು ಹಾಕಿದ್ದೇನೆ, ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಸೊ ಈ ಎಷ್ಟು ಡಿಗ್ರಿ ಆಗಿದೆ ಅಂತ ಹಾಕ್ತೇನೆ.
ಸೊ ಟೋಟಲ್ ಎಷ್ಟು ಆಗಿದೆ ಅಂತಂದ್ರೆ ಈ ಡಿಗ್ರೀಸ್ ಅನ್ನೆಲ್ಲ ಕೂಡ ನೀವು ಆ್ಯಡ್ ಮಾಡಿ 210 ಈ ಡಿಗ್ರೀಸ್ ಎಕ್ಸಾಕ್ಟ್ಲಿ ವೃಶ್ಚಿಕ ರಾಶಿಯಲ್ಲಿ ಎಷ್ಟು ಡಿಗ್ರಿಯಲ್ಲಿದೆ, ಎಷ್ಟು ಮಿನಿಟ್ಸ್ ಅದನ್ನು ಕೂಡ ನಾವು ಡಿಗ್ರೀಸಲ್ಲಿ ಮಾಡ್ತೇವೆ. ಟೋಟಲಿ 218.3666 ಈ ಡಿಗ್ರಿಯಲ್ಲಿ ಆ ಗ್ರಹ ಇದೆ. ಇದನ್ನು ಫಸ್ಟ್ ಎವ್ಯಾಲ್ಯುವೇಟ್ ಮಾಡ್ತೇವೆ. ಈಗ ನವಾಂಶಕ್ಕೆ ಬರೋಣ. ನವಾಂಶ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು? ಒಂದು ರಾಶಿ ಅಂದರೆ 30 ಡಿಗ್ರಿ ಅಲ್ವಾ, ಇದನ್ನು ಡಿಗ್ರೀಸಲ್ಲೇ ಮಾಡೋಣ. ಆವಾಗ ಡಿಗ್ರಿ ಮಿನಿಟ್ಸಲ್ಲಿ ಮಾಡಿದ್ವಿ, ಇದು ಓನ್ಲಿ ಡಿಗ್ರೀಸಲ್ಲೇ ಮಾಡ್ತೇವೆ. ಒಂದು ರಾಶಿ ಅಂತಂದರೆ 30 ಡಿಗ್ರಿ, ಅದನ್ನು 9 ಭಾಗ ಮಾಡಿದ್ರೆ ಏನಾಗುತ್ತೆ? 3.3333. ಇದು ಒಂದು ರಾಶಿ, ಒಂದು ಅಂಶ, ಒಂದು ಭಾಗಕ್ಕೆ ಬರುವಂಥದ್ದು. ನಾವು ಹಿಂದೆ ಹೇಳಿದ್ವಲ್ಲ 0 ಡಿಗ್ರೀಸ್ ಟು 3 ಡಿಗ್ರೀಸ್ 20 ಮಿನಿಟ್ಸ್ ಅಂತ. ಆ 3 ಡಿಗ್ರೀಸ್ 20 ಮಿನಿಟ್ಸ್ ಅನ್ನು ನೀವು ಡೆಸಿಮಲ್ಲೆ ಕನ್ವರ್ಟ್ ಮಾಡಿದ್ರೆ 3.3333 ಸಮಥಿಂಗ್ ಬರುತ್ತೆ. ಈ 0.33 ನೀವು 60 ಮಾಡಿದ್ರೆ 0.20 ಅಂತ ಬರುತ್ತೆ. ಇದೆಲ್ಲರಿಗೂ ಗೊತ್ತಿದೆ. ಸೊ ಒಂದು ರಾಶಿ ಅಂತಂದ್ರೆ ಒಂದು ರಾಶಿಗೆ 9 ಭಾಗ, 9 ಭಾಗದಲ್ಲಿ ಒಂದು ಭಾಗ ಅಂತಂದ್ರೆ 3 ಡಿಗ್ರಿ 33 ನಿಮಿಷಗಳು. ಅದೇ 3.333 ಡಿಗ್ರೀಸ್ ಅಂತ ಅನ್ಕೊಳ್ಳಿ, ನಿಮಿಷಗಳು ಬೇಡ. ಈಗ ಈ ಗ್ರಹ ದ ಎಕ್ಸಾಕ್ಟ್ ಲಾಂಗಿಟ್ಯೂಡ್ ಆಫ್ ದ ಪ್ಲಾನೆಟ್ ಎಕ್ಸಾಕ್ಟ್ ಆಗಿ ನವಾಂಶದಲ್ಲಿ ಎಲ್ಲಿ ಬರುತ್ತೆ? ನವಾಂಶವನ್ನು ಡಿವೈಡ್ ಮಾಡ್ತೇವೆ. ಸೊ ಅಂದ್ರೆ ಎಷ್ಟು ಸೈಕಲ್ಸ್ ತಿರುಗುತ್ತೆ ಅಂತ ಅರ್ಥ. ಈಗ ನೋಡಿ, ಈಗ ನಮಗೆ ಎಷ್ಟು ಬಂದಿದೆ? ಅಬ್ಸಲ್ಯೂಟ್ 218 ಡಿಗ್ರೀಸ್ ಇದೆ ಅಲ್ವಾ. ನಿಮಗೆ 112 ರಾಶಿಗಳು ಅಂತಂದ್ರೆ ಒಂದು ರಾಶಿಗೆ 9 ಭಾಗ ಅಂತಂದ್ರೆ 12 × 9 ಅಂದ್ರೆ 108 ಭಾಗ ಆಗ್ತದೆ. ಆ 108 ಸೈಕಲ್ಸ್ ಆಗ್ತದೆ. ಈಗ ಆಲ್ರೆಡಿ ಇಲ್ಲಿ ಏನಾಗಿದೆ? 218 ಸೈಕಲ್ಸ್ ಆಗಿ ಡಿಗ್ರೀಸ್ ಇದೆ. ಇಲ್ಲಿ ಎಷ್ಟು ಸೈಕಲ್ಸ್ ಚೇಂಜ್ ಆಗ್ಬೋದು? ಇದನ್ನು ನಾವು ಮಾಡ್ಬೇಕಾದ್ರೆ ಏನು ಮಾಡ್ತೇವೆ ಅಂದರೆ, ಈ 61 ಡಿಗ್ರೀಸ್ ಇದೆ, ಇದು 218.33 ಇದನ್ನು 9 ಡಿವೈಡ್ ಮಾಡ್ತೇವೆ. ಅಬ್ಸಲ್ಯೂಟ್ ಲಾಂಗಿಟ್ಯೂಡನ್ನು 9 ನಿಮಗೆ ಡಿವೈಡ್ ಮಾಡಿದರೆ, ಓಕೆ ಸರ್, ನಿಮಗೇನಾಗ್ತದೆ? ಒಂದು ನಿಮಿಷ, ಸರಿ, 9 ಅಲ್ಲ, ಈ ರಾಶಿ ಲಾಂಗಿಟ್ಯೂಡ್ ಈ 3.33 ಇದಲ್ವಾ, ಇದರಿಂದ ಡಿವೈಡ್ ಮಾಡ್ತೇವೆ ಅಬ್ಸಲ್ಯೂಟ್ ಲಾಂಗಿಟ್ಯೂಡ್. ಅವಾಗ ಏನು ಬರುತ್ತೆ ನಿಮಗೆ? 65.51 ಬರುತ್ತೆ. ಇದನ್ನು ನೀವೇನು ಮಾಡಬೇಕು? ಮಲ್ಟಿಪಲ್ಸ್ ಆಫ್ 12 ತೆಗೆದು ಬಿಡಬೇಕು. 12, ಯಾಕೆಂದರೆ 65 ಟೈಮ್ಸ್ ತಿರುಗ್ತದೆ. ಆ 65 ಟೈಮ್ಸ್ ನಿಮಗೆ ತಿರುಗಿದಾಗ ಕೊನೆಗೆ ಯಾವ ರಾಶಿಯಲ್ಲಿ ಬರುತ್ತೆ ಅಂತಂದರೆ ಡಿವೈಡೆಡ್ ಬೈ, ಅದನ್ನೇನು ಮಾಡ್ತೀವಿ? 12 ನಾವು ಡಿವೈಡ್ ಮಾಡಿ ಕೊಯಿಷೆಂಟ್ ಅಂತ ತಗೊಳ್ತೇವೆ. ತಗೊಂಡಾಗ ಸೊ ಕೊಯಿಷೆಂಟ್ ಅಲ್ಲ, ಶೇಷ ಭಾಗವನ್ನು ತಗೊಳ್ತೇವೆ. ಮಾಡ್ ಅಂತ ಫಂಕ್ಷನ್ ಯೂಸ್ ಮಾಡಿ 12 ನೀವು ಮಾಡಿದರೆ ನಿಮಗೆ 5.51 ಬರುತ್ತೆ. ಇದನ್ನು ನೀವೇನು ಮಾಡ್ತೀರಿ? ಇಂಟಿಜರ್, ಅದನ್ನು ರೌಂಡ್ ಫಿಗರ್ ಮಾಡಬೇಕು. ರೌಂಡ್ ಫಿಗರ್ ಮಾಡಿ ಒಂದು ಆ್ಯಡ್ ಮಾಡಿ 6 ಬರುತ್ತೆ. 6 ಅಂದರೆ ಏನಾಗುತ್ತೆ? ಕನ್ಯಾ ರಾಶಿ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡೋಗಿದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಅದೇ ರೀತಿ ಇದು ಎಲ್ಲ ಗ್ರಹ ಎಲ್ಲದಕ್ಕೂ ಹೀಗೆ ಮಾಡ್ಬೋದು ನೋಡಿ. ಇದನ್ನು ಒಂದು ಟೇಬಲ್ ಥರ ಹಾಕ್ಕೊಂಡು ಇದು ಆ ಗ್ರಹ ಇರುವಂಥ ಸೈನ್ ನಂಬರ್, ಪ್ಲಾನೆಟ್ ಡಿಗ್ರೀಸ್ ಎಷ್ಟಿದೆ, ಆಮೇಲೆ ಮಿನಿಟ್ಸ್ ಎಷ್ಟು, ಈ ಫೈಲ್ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೇನೆ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಇದು ಎಷ್ಟು ಸೈನ್ಸ್ ಪಾಸ್ ಆಗಿದೆ ಅಂತಂಬೋದಕ್ಕೆ ನಾವೇನು ಮಾಡ್ತೇವೆ? ಫಾರ್ಮುಲಾ ಹಾಕಿದ್ದೆ. ಇದನ್ನು -1 ಮಾಡಿದ್ರೆ ಆಯಿತು. ಅಬ್ಸಲ್ಯೂಟ್ ಡಿಗ್ರೀಸ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ನವಾಂಶ ನಂಬರ್ ಎಷ್ಟನೇ ನವಾಂಶ ಆಗ್ತದೆ? 44ನೇ ನವಾಂಶ ಆಗ್ತದೆ. 44ನೇ ನವಾಂಶ ಅಂದರೆ ಮತ್ತೆ ನಾವು ಮಲ್ಟಿಪಲ್ಸ್ ಆಫ್ 12 ತೆಗೆದುಬಿಟ್ರೆ ಅಬ್ಸಲ್ಯೂಟ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಿರುತ್ತೆ. ಹೀಗೆ ಇದನ್ನು ನೀವು ಮಾಡಿಫೈ ಮಾಡ್ಕೋಬೋದು ಬೇಕಾದರೆ. ಸೊ ಇಲ್ಲಿ 29 ಇದೆಲ್ಲ 20 ಹಾಕ್ತೇನೆ. ಸೊ ಮಾಡಿಫೈ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತದೆ ನೋಡಿ. ಈ ಶೀಟನ್ನು ನಿಮಗೆ ಕೊಡ್ತೇನೆ. ಇನ್ನೂ ಒಂದು ಪದ್ಧತಿ, ಸುಲಭದ ಪದ್ಧತಿ ಇದೆ, ಅದನ್ನು ನಿಮಗೆ ಹೇಳುತ್ತೇನೆ. ಇದು ಕೇವಲ ನವಾಂಶ ಚಕ್ರಕ್ಕೆ ಅಲ್ಲ, ಎಲ್ಲ ಚಕ್ರಗಳನ್ನು ಹೇಗೆ ಮಾಡಬೇಕು ಅಂತ ಒಂದು ರೆಡಿ ರೆಕ್ನರ್ ಟೇಬಲ್. ಇಲ್ಲಿ ಡಿವಿಷನಲ್ ಚಾರ್ಟ್ ಕ್ಯಾಲ್ಕುಲೇಷನ್ ಅಂತ ಒಂದು ಟೇಬಲ್ ಇದೆ. ಈ ಟೇಬಲ್ ನೋಡಿ, ಇದರಲ್ಲಿ ನಿಮಗೆ ಲೆಫ್ಟ್ ಸೈಡು ಡಿಗ್ರೀಸ್ ಫ್ರಮ್ 2 ಕೊಟ್ಟಿದ್ದೇನೆ. 0 ಡಿಗ್ರೀಸ್, 0 ಮಿನಿಟ್ಸ್, 1 ಸೆಕೆಂಡ್. ಇಲ್ಲಿ ಸೆಕೆಂಡ್ ಸಹಿತವಾಗಿ ಕೊಟ್ಟಿದೆ. ಯಾಕೆಂತಂದರೆ ನಿಮಗೆ ಕೆಲವೊಂದು ಕ್ಯಾಲ್ಕುಲೇಷನ್ ಲೈಕ್ D30 ಚಾರ್ಟ್ ಬೇಕಾದ್ರೆ ನಿಮಗೆ ಇನ್ನೂ ಮೈನ್ಯೂಟ್ ಕ್ಯಾಲ್ಕುಲೇಷನ್ ಬೇಕು. 30 ಭಾಗ ಮಾಡಬೇಕಂತಂದ್ರೆ ಮಿನಿಟ್ಸ್, ಸೆಕೆಂಡ್ಸ್ ಕೂಡ ಬೇಕಾಗ್ತದೆ. ಆ ಸೆಕೆಂಡ್ಸ್ ಸಹಿತ ಕೊಟ್ಟಿದೆ ನೋಡಿ. 2 ಡಿಗ್ರಿ 30 ನಿಮಿಷ 1 ಸೆಕೆಂಡಿಂದ 3 ಡಿಗ್ರಿ 20 ನಿಮಿಷ 0 ಸೆಕೆಂಡ್, ಈ ರೀತಿ ಸೆಕೆಂಡ್ ಸಹಿತ ಕೊಟ್ಟಿದ್ದೆ. ಸೊ ನಿಮ್ಮ ಹತ್ರ ಸೆಕೆಂಡ್ಸ್ ಸಹಿತ ಇದ್ದರೆ ಇದನ್ನು ಈಸಿ ಫಾಲೋ ಆಗ್ಬೋದು. ಮಿನಿಟ್ಸು ಇದ್ರೆ ಏನು ತೊಂದರೆ ಇಲ್ಲ, ಅದನ್ನು ಡೈರೆಕ್ಟಾಗಿ ಇದನ್ನು ಫಾರ್ಮುಲಾ ಯೂಸ್ ಮಾಡ್ಬೋದು.
ಈಗ ನಾನು ನಿಮಗೆ ನವಾಂಶವನ್ನು ಮಾಡಿ ತೋರಿಸ್ತೇನೆ ಒಂದು ಎಕ್ಸಾಂಪಲ್. ಸೊ ಇದು ರಾಶಿ ಚಕ್ರ D1 ಚಾರ್ಟ್, ಇದು D9 ಚಾರ್ಟ್. ಈಗ ನೋಡಿ ಸೇಮ್ ಅದನ್ನೇ ಫಾಲೋ ಆಗ್ತದೆ. ಲಗ್ನ ಯಾವುದಾಗಿದೆ? 29 ಡಿಗ್ರಿ 47 ನಿಮಿಷ. ಯಾವ ರಾಶಿಯಲ್ಲಿ? ಸಿಂಹ ರಾಶಿಯಲ್ಲಿ. ಈಗ ನೀವೇನು ಮಾಡಬೇಕು, ಇಲ್ಲಿ ಸಿಂಹ ಅಂತಂತದ್ದು ಪ್ರತಿಯೊಂದಕ್ಕೂ ಒಂದು ಟೇಬಲ್ ಇದೆ. ಇದು ಮೇಷ ರಾಶಿಯಲ್ಲಿದ್ದರೆ, ಇದು ವೃಷಭ ರಾಶಿಯಲ್ಲಿದ್ದರೆ, ಇದು ಮಿಥುನ ರಾಶಿಯಲ್ಲಿದ್ದರೆ, ಹಾಗೆ ಸಿಂಹ ರಾಶಿಗೆ ಹೋಗಿ ಎಷ್ಟು ಡಿಗ್ರಿಯಲ್ಲಿದೆ? 29 47 ಅಂತಂದ್ರೆ ಕೊನೆಯದು ಬರುತ್ತೆ ನೋಡಿ. 27 30 01 ಇಂದ 30 ಇಲ್ಲಿ ಯಾವ್ದು ಬೇಕು ನಿಮಗೆ? ನವಾಂಶ ಬೇಕು ತಾನೆ? ಸಿಂಹ ರಾಶಿಯಲ್ಲಿ ನವಾಂಶ ಅಂತಂದ್ರೆ ನಿಮಗೆ ನವಾಂಶ D9. ಸೊ ಕೊನೆಗೆ ಬನ್ನಿ 9 ಅಂತ ಬರುತ್ತೆ. 9 ಅಂದ್ರೆ ಏನು? ಆ ರಾಶಿ ನಂಬರ್, ಧನುಸ್ಸು ರಾಶಿ ಅಂತ ಅರ್ಥ. ಸೊ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ನವಾಂಶದಲ್ಲಿ ಧನುಸ್ಸು ಅಂತ ಹಾಕಬಹುದು ಇಲ್ಲಿ. ಸೊ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ಸೇಮ್ ಅದೇ ಬರುತ್ತೆ. ಸೊ ಲಗ್ನ ಒಂದೆರಡು ಮಾತ್ರ ಮಾಡಿ ತೋರಿಸ್ತೇನೆ. ಸೂರ್ಯ ನೋಡಿ, ಸೂರ್ಯ ಬೇಡ, ಗುರು ತಗೊಳ್ಳೋಣ. 22 ಡಿಗ್ರಿ 12 ನಿಮಿಷದಲ್ಲಿದೆ, ಮಿಥುನ ರಾಶಿಯಲ್ಲಿದೆ. ಸೊ ಮಿಥುನ ರಾಶಿ ತಗೊಳ್ಳಿ. 22 12 ಯಾವ್ದ್ರ ಕೆಳಗೆ ಬರುತ್ತೆ ನೋಡಿ? ಯಾವ ಡಿವಿಷನ್ ಕೆಳಗೆ ಬರ್ತದೆ? ಸೊ ಈ ಡಿವಿಷನ್ ಕೆಳಗೆ ಬರುತ್ತೆ. 21 25 41ರಿಂದ 22 30. ಸೊ ಈ ಡಿವಿಷನ್ ಅಲ್ಲಿ ಬರುತ್ತೆ, ಅದು ಮಿಥುನ ರಾಶಿಯಲ್ಲಿ ಬರುತ್ತೆ. ಆದ ಕಾರಣ ಕೊನೆಗೆ ಬನ್ನಿ, ಮಿಥುನ ರಾಶಿಯಲ್ಲಿ D9. ಸೊ ಅದಕ್ಕೆಲ್ಲ ನೋಡ್ರೆ 1 ಅದು ಅಲ್ಲೇ ಬರುತ್ತೆ. ಸೊ 1 ಅಂತಂದ್ರೆ ಮೇಷರಾಶಿ. ಸೊ ಮೇಷರಾಶಿಯಲ್ಲಿ ನೀವು ಗುರು ಅಂತ ಹಾಕಿ. ಸೊ ಇಲ್ಲಿ ನಾನು ನವಾಂಶವನ್ನು ಹಾಕಿದ್ನಲ್ಲ, ಬೇರೆದನ್ನು ಕೂಡ ಹಾಕಿ ತೋರಿಸ್ತೀನಿ. ಇದೇ ಸೇಮ್ ಫಾರ್ಮುಲಾ. ಈಗ ನಾನು ಸಪೋಸ್ ದ್ರೇಕಾಣ ಚಕ್ರವನ್ನು ಹಾಕಬೇಕು. ಸೊ D3 ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೇಮ್ D3 ಆಕ್ಚುಲಿ ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಆ ಪದ್ಧತಿನೇ ಬೇರೆ ತರ ಕ್ಯಾಲ್ಕುಲೇಟ್ ಮಾಡ್ತೇವೆ. ಈಗ ನವಾಂಶವನ್ನು ನಾವು ಇಷ್ಟವರೆಗೂ ಹೇಳಿದ್ವಲ್ಲ, ಆ ಪದ್ಧತಿ ಯೂಸ್ ಮಾಡಲ್ಲ. ಬಟ್ ಟೇಬಲ್ ಇಂದ ನೀವು ಮಾಡಬೇಕು, ಈ ಟೇಬಲ್ ಯೂಸ್ ಮಾಡ್ಬೇಕಾದ್ರೆ ಇಟ್ಸ್ ವೆರಿ ಈಸಿ. ಸೊ D3 ಅಲ್ಲಿ ಲಗ್ನ ಯಾವ್ದಾಗತ್ತೆ? ದ್ರೇಕಾಣ ಚಕ್ರದಲ್ಲಿ ಯಾವ ಲಗ್ನ ಆಗುತ್ತೆ ಅಂತಂದ್ರೆ 29 47 ಅಲ್ವಾ? ಸೇಮ್ ಯಾವುದರಲ್ಲಿದೆ? ಸಿಂಹ ರಾಶಿಯಲ್ಲಿದೆ. ಸೊ ಸಿಂಹ ರಾಶಿಗೆ ಹೋಗಿ 29 47 ಲಾಸ್ಟಿಗೆ ಬನ್ನಿ. ಸಿಂಹ ರಾಶಿಯಲ್ಲಿ ಇಲ್ಲಿ D3 ಅಂತಿರುತ್ತೆ ನೋಡಿ. D3 ಅಂತಿದಲ್ವಾ? ಇದು ದ್ರೇಕಾಣ, ಹೋರ, ದ್ರೇಕಾಣ, ಸಪ್ತಾಂಶ, ನವಾಂಶ, ದ್ವಾದಶಾಂಶ, ತ್ರಿಂಶಾಂಶ. ಸೊ ಈ ದ್ರೇಕಾಣದ ಕೆಳಗೆ ಬನ್ನಿ, 1 ಅಂತಿದೆ. ಅದೇನಾಗ್ತದೆ? ನೀವು ದ್ರೇಕಾಣ ಚಕ್ರದಲ್ಲಿ ಕೂಡ ನಿಮಗೆ 1 ಅಂದ್ರೆ ಮೇಷರಾಶಿ ಆಗ್ತದೆ. ಸೊ ಹಾಕೊಳ್ಳಿ, ಇದು ಲಗ್ನ. ದ್ರೇಕಾಣ ಚಕ್ರದಲ್ಲಿ ಶನಿಯಲ್ಲಿ ಹೋಗ್ತಾನೆ 6 ಡಿಗ್ರಿ 20 ಮಿನಿಟ್ಸ್. ಸೊ ಇದ್ಯಾವುದು? ಮೀನರಾಶಿ. ಸೊ ಮೀನರಾಶಿಗೆ ಬನ್ನಿ. ಸೊ 6 ಡಿಗ್ರಿ 20 ಮಿನಿಟ್ಸ್. ಸೊ 6 ಡಿಗ್ರಿ 20 ಮಿನಿಟ್ಸ್ ಅಂದ್ರೆ ನಿಮಗೆ ಇದು ಬರುತ್ತೆ. ಸೊ ಇಲ್ಲಿ ತಗೊಂಡು ಮೀನರಾಶಿಯಲ್ಲಿ ತಾನೆ. ಸೊ ಮೀನರಾಶಿಯಲ್ಲಿ 12ನೇ ಮನೆ D3 12. ಸೊ 12 ಅಂತಂದ್ರೆ ಏನು? ಮೀನರಾಶಿ. ಸೊ ಅದೇ ಮನೆಯಲ್ಲಿದ್ದಾನೆ. ಹೀಗೆ. ಸೊ ಈ ರೀತಿ ನೀವು ಹೋರ ಚಕ್ರವನ್ನ ದ್ರೇಕಾಣ, ಸಪ್ತಾಂಶ, ನವಾಂಶ, ದ್ವಾದಶಾಂಶ, ತ್ರಿಂಶಾಂಶ ಎಲ್ಲವನ್ನು ಕೂಡ ಈ ಟೇಬಲ್ ಇಂದ ನೀವು ಮಾಡಬಹುದು. ಸೊ ಈ ಟೇಬಲ್ ಅನ್ನ, ಈ ಎಕ್ಸೆಲ್ ಚಾರ್ಟ್ ಅನ್ನ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೇವೆ. ಸೊ ಇದು ಒಂದು ಪದ್ಧತಿ. ಮತ್ತೆ ಇದನ್ನು ಬೇಕಾದ್ರೆ ನಾನು ಈ ರೀತಿ ಹಾರಿಜಾಂಟಲ್ ಕೂಡ ಹಾಕಿದ್ದೇನೆ. ಮೇಷ, ವೃಷ, ಅದು ವರ್ಟಿಕಲ್ ಆಗಿದೆ, ಇದು ಹಾರಿಜಾಂಟಲ್ ಆಗಿದೆ. ಪ್ರೋಗ್ರಾಮೆಟಿಕಲ್ ಏನಾದರೂ ಮಾಡಬೇಕಾದ್ರೆ ಕೂಡ ಈ ಚಾರ್ಟನ್ನು ಯೂಸ್ ಮಾಡ್ಕೋ. ಇದೆಲ್ಲ ಕೂಡ ರಾಶಿ ನಂಬರ್ಗಳು. 1 ಅಂದ್ರೆ ಮೇಷ, 5 ಅಂದ್ರೆ ಸಿಂಹ, 11 ಅಂದ್ರೆ ಕುಂಭ. ಆ ನಂಬರ್ ನೋಡಿ ಆ ರಾಶಿಯನ್ನು ಡೈರೆಕ್ಟಾಗಿ ಹಾಕ್ಬಿಡ್ಬೋದು. ನೀವು ಇಲ್ಲಿ ಏನು ಕ್ಯಾಲ್ಕುಲೇಷನ್, ಡಿಗ್ರಿ ಕ್ಯಾಲ್ಕುಲೇಷನ್ಸು ಯಾವುದೂ ಇರಲ್ಲ. ಇದನ್ನು ಕೂಡ ಬಳಸ್ಕೋಬಹುದು. ಸೊ ನನ್ನ ಸಜೆಷನ್ ಏನಂತಂದರೆ, ಎಲ್ಲಾದ್ರಿಗೂ ಇವಾಗ ಆ್ಯಪ್ಸ್ ಇದೆ ಕೈಯಲ್ಲಿ. ಆ್ಯಪ್ ನಿಮಗೆ ಬೇಕಾದಷ್ಟು ಬೇಸಿಕ್ ಆ್ಯಪ್ಸ್ ಬೇಕಾದಷ್ಟು ಸಿಗ್ತದೆ, ಸಾಫ್ಟ್ವೇರ್ಸ್ ಸಿಗ್ತದೆ. ಸೊ ಹಾಗಾಗಿ ನೀವು ನವಾಂಶವನ್ನು ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ ಕೇಸ್ ಮಾಡಬೇಕು, ತಿಳ್ಕೊಳ್ಬೇಕು ಅಂತ ಕುತೂಹಲ ಯಾರಿಗಾದ್ರೂ ಇದ್ದರೆ ಅವರು ಈ ಪದ್ಧತಿಯನ್ನು ಬಳಸ್ಬೋದು. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೇನೆ. ಈಗ ಇದು ಕ್ಯಾಲ್ಕುಲೇಷನ್ ಪಾರ್ಟ್. ನೆಕ್ಸ್ಟ್ ನಾವೇನು ಮಾಡೋಣ? ಯೂಸೇಜ್. ಯಾಕೆ ಯೂಸ್ ಮಾಡಬೇಕು ನವಾಂಶ ಚಕ್ರವನ್ನು? ನಾನು ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೇನೆ, ಅದರ ತಕ್ಕಂತೆ ನೀವು ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ತಿಳಿದು ಹೋಗ್ತದೆ. ಒಬ್ಬನಿಗೆ
ಓದಬೇಕು ಅಂತ ಒಂದಿರುತ್ತೆ. ಅವನಿಗೆ ಸಂಗೀತ ಕಲಿಬೇಕು ಅಂತ ತುಂಬ ಇಷ್ಟ. ಅವನಿಗೆ ಯಾವುದೋ ಒಂದು ಇಂಜಿನಿಯರಿಂಗ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಒಬ್ಬ ಒಳ್ಳೆ ಕ್ರಿಕೆಟರ್ ಆಗಬೇಕು, ಒಬ್ಬ ಒಳ್ಳೆ ಅಭಿನಯಕಾರಕ ಆಗಬೇಕು ಅಂತ ಅವನಿಗೆ ಇಷ್ಟ ಇರುತ್ತೆ. ಆದರೆ ಅವನ ಇಷ್ಟಕ್ಕೆ ತಕ್ಕಂತೆ ಇರುವಂಥದ್ದು ಸಮಾಜದಲ್ಲಿ ಇರಬಹುದು, ಇರದೇ ಇರಬಹುದು. ಸಮಾಜದಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂತಂದರೆ ಆಲ್ರೆಡಿ ಸಮಾಜದಲ್ಲಿ ಯಾವ ಆಪರ್ಚುನಿಟೀಸ್ ಇರುತ್ತೋ ಅದನ್ನು ಮಾಡಬೇಕಾಗ್ತದೆ. ನನಗೆ ಮನಸ್ಸಲ್ಲಿ ಇರೋ ಇಂಟ್ರೆಸ್ಟ್ ಬೇರೆ, ಸಮಾಜದಲ್ಲಿರುವಂಥ ಅವಕಾಶಗಳು ಬೇರೆ. ಈಗ ನಾನು ವೇದವನ್ನು ಗುರುಮುಖಾಂತರವಾಗಿ ಕೂತ್ಕೊಂಡು ನಾನು ಅಧ್ಯಯನ ಮಾಡಬೇಕು ಅಂತಂದರೆ ನಿಮ್ಮನ್ನು ಕೂಡಿಸಿಕೊಂಡು ಮನೆಯಲ್ಲಿ ಇಟ್ಟುಕೊಂಡು ಹೇಳ್ಕೊಡೋಂಥವ್ರಿಗೆ ವ್ಯವಸ್ಥೆ ಎಲ್ಲಿರುತ್ತೆ? ಇರೋದೇ ಇಲ್ಲ. ಇವತ್ತು ಕೃಷಿಕ ಕಲ್ತ್ಕೋಬೇಕು ಅಂತಂದರೆ ಒಂದು ರಿಯಲ್ ಟೈಮಿಗೆ ಕರ್ಕೊಂಡೋಗಿ ನಿಮಗೆ ಹೇಳಿಸ್ಕೊಡೋರು ಯಾರಿದ್ದಾರೆ? ಇರೋದಿಲ್ಲ. ಸೊ ನಮಗೆ ಆಪರ್ಚುನಿಟಿಯೂ ಇರಬೇಕು, ಪ್ಲಸ್ ನಮಗೆ ಇಷ್ಟವೂ ಇರಬೇಕು. ಎರಡೂ ಇದ್ದರೇನೆ ಅವನು ತುಂಬ ಉತ್ಸಾಹದಿಂದ ಓದ್ತಾನೆ. ಇದು ಫಸ್ಟ್ ಸೆನಾರಿಯೋ. ಸೆಕೆಂಡ್ ಸೆನಾರಿಯೋ ಹೇಳ್ತೀನಿ. ಇನ್ನು ಉದ್ಯೋಗ ವಿಚಾರಕ್ಕೆ ಬಂದರೆ, ಉದ್ಯೋಗದಿಂದ ನಮಗೆ ಎರಡು ಬೇಕಾಗ್ತದೆ. ಒಂದು, ನಮಗೆ ಹಣ ಬೇಕು. ಎರಡನೇದು ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನು ಬೇಕು. ಈಗ ನೋಡಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತಂದರೆ ನನಗೆ ಯಾವ ಕೆಲಸ ತೃಪ್ತಿ ಕೊಡುತ್ತೋ, ಸಂತೋಷ ಕೊಡುತ್ತೋ ಅಂಥ ಕೆಲಸವನ್ನು ನಾನು ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದು ಪ್ಯಾಷನ್ ಇರ್ತದೆ. ನನಗೆ ಈ ಥರ ಆಗಬೇಕು ಅಂತಿದೆ, ನನಗೆ ಡಾಕ್ಟರ್ ಆಗಬೇಕು ಅಂತಿದೆ, ನಾನು ಇಂಜಿನಿಯರ್ ಆಗಬೇಕು, ನಾನು ಒಂಥ ಲೀಡರ್ ಆಗಬೇಕು. ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟವಾದಂಥ ಒಂದು ಕನಸಿರುತ್ತೆ. ಯಾವಾಗ ಇಷ್ಟವಾದಂಥ ಕೆಲಸ ಮಾಡ್ತಾನೋ, ಸ್ವಲ್ಪ ಲಾಭ ಕಡಿಮೆ ಇರಲಿ ಜಾಸ್ತಿ ಇರಲಿ, ಅವನು ತೃಪ್ತಿಯಾಗಿ ಜೀವನ ಮಾಡ್ತಾನೆ. ಹಿಂದೆ ಒಂದು ಕತೆ ಹೇಳ್ತಿದ್ರು ನಿಮಗೆ ಅದು ಯೂಟ್ಯೂಬಲ್ಲಿ ಕೂಡ ಈಗ ಸಿಗ್ಬೋದು. ಒಬ್ಬ ರಾಜ ಇದ್ದ. ಎಲ್ಲರೂ ಈ ನೆಮ್ಮದಿಯಾಗಿರೋರು ಯಾರು, ಪುಣ್ಯವಂತ ಯಾರು ಅಂತ ಎಲ್ಲ ಒಂದು ಅವನಿಗೆ ತಿಳ್ಕೊಳ್ಬೇಕು ಅಂತ ಕುತೂಹಲ. ಎಲ್ಲರೂ ಏನು ಮಾಡ್ತಿದ್ರು, ಅವ್ರ ಅನುಯಾಯಿಗಳೆಲ್ಲ ಕೂಡ ಮಂತ್ರಿ ಜೊತೆ ಸಹಿತವಾಗಿ ನಿಮ್ಮಷ್ಟು ಅದೃಷ್ಟವಂತರು, ನಿಮ್ಮಷ್ಟು ಸಂತೋಷವಾಗಿರೋರು ಯಾರೂ ಇಲ್ಲ, ಅದೇ ಹೇಳ್ತಾ ಇದ್ರು. ರಾಜಿಗೇನಾಯಿತು, ಇವರೆಲ್ಲ ಬೇಕಂತ ಹೇಳ್ತಾರೆ, ನನ್ನ ಭಯಕ್ಕೆ ನಾನೇ ಅಬ್ಸರ್ವ್ ಮಾಡಬೇಕು ಅಂತ ಕಾಡಿಗೆ ಹೋಗ್ತಾನೆ. ಅಂದರೆ ಒಂದು ಬೇರೆ ವೇಷವನ್ನು ಧರಿಸಿ ಎಲ್ಲರನ್ನ ಅಬ್ಸರ್ವ್ ಮಾಡಿ ಒಬ್ಬೊಬ್ಬರು ಒಂದೊಂಥರ ಕಷ್ಟ ಹೇಳ್ತಾರೆ. ದುಡ್ಡಿದ್ದವನು ಒಂಥರ ಕಷ್ಟ ಹೇಳ್ತಾನೆ, ಇಲ್ಲದವರು ಒಂಥರ ಕಷ್ಟ ಹೇಳ್ತಾರೆ. ಏನು ಸುಖರಿ, ಎಲ್ಲ ನಿಂಗೆ ಇದಲ್ವಾ, ಸಂತೋಷವಾಗಿದ್ದೀಯಲ್ವ ಅಂದರೆ, ದುಡ್ಡು ಏನೋ ಇದೆ ರೀ, ಆದರೆ ಮಗ ವೇಸ್ಟ್ ಮಾಡ್ತಾನೆ ಅಂತ ತುಂಬ ಭಯ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಕತೆ ಹೇಳ್ತಾರೆ. ಅವ ರಾಜ ಏನಿದೆ, ನಾನೇ ಸಂತೋಷವಾಗಿರೋನು ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಕಡೆ ಒಬ್ಬ ವ್ಯಕ್ತಿ ಕೆಲಸ ಮಾಡುವಂಥವನು, ಅವನು ಯಾವುದೋ ಒಂದು ಫ್ಲೂಟ್ ಬಾರಿಸ್ಕೊಂತ ಕೂತಿರ್ತಾನೆ. ರಾಜ ಹೋಗಿ, ಏನಪ್ಪ ಹೇಗಿದ್ದಿ, ಏನು ವಿಶೇಷ ಅಂದರೆ, ನನಗೇನು ಚೆನ್ನಾಗೇ ಇದ್ದೀನಿ, ನನಗೆ ಯಾರು ಜನ ಇಲ್ಲ, ಹೋಗಿ ದುಡಿದು ಕೆಲಸ ಮಾಡ್ಕೊಳ್ತೀನಿ. ನಾನು ಈ ಪಾತ್ರೆ ರಿಪೇರಿ ಮಾಡ್ತಾರೆ ನೋಡಿ, ಮನೆ ಊರು ತಿರುಗಿ ಆ ಪಾತ್ರೆ ರಿಪೇರಿ ಮಾಡ್ಕೊಳ್ತೀನಿ, ಬಂದ ಹಣದಲ್ಲಿ ಅಡುಗೆ ಮಾಡ್ಕೊಳ್ತೀನಿ, ಆನಂದವಾಗಿದ್ದೀನಿ, ನನಗೇನು ಕಷ್ಟಗಳೇನಿಲ್ಲ ಅಂತ ಹೇಳ್ತಾನೆ. ಅರೆ, ಇವನಿಗೇನು ಕಷ್ಟಗಳಿಂತ ಇಲ್ಲ ಅಂತಾನಲ್ಲ. ಸೊ ಇವನೇನು ಕೆಲಸ ಇಲ್ಲ, ಕೆಲಸದಿಂದ ಹಿಂಗಾಗಿದೆ ಅಂತೇಳಿ ಮರದಿನ ಏನು ಮಾಡ್ತಾನೆ, ಒಂದು ಮೆಸೇಜ್ ಕೊಡ್ತಾನೆ ಎಲ್ಲರಿಗೂ, ಅನೌನ್ಸ್ಮೆಂಟ್. ರಾಜ್ಯದಲ್ಲಿರುವಂಥ ಜನ ಎಲ್ಲ ಕೂಡ ಏನೇ ಕೆಲಸ ಪಾತ್ರೆಗಳನ್ನ ರಿಪೇರಿ ಮಾಡ್ಕೊಳ್ಬೇಕಾದ್ರೆ ಫ್ರೀಯಾಗಿ ನನ್ನ ಹತ್ರ ಮಾಡ್ಕೋಬೇಕು ಅಂತ. ಆವಾಗ ಅವನಿಗೆ ಕೆಲಸ ಹೊಟ್ಟೋಗ್ತದೆ. ಸರ್, ಅಬ್ಸರ್ವ್ ಮಾಡೋಣ, ಇವನು ಏನು ಮಾಡ್ತಾನೆ. ಅವನೇನು ಮಾಡ್ತಾನೆ, ಬೇರೆ ಯಾರೋ ಒಬ್ಬ ಕಟ್ಟಿಗೆ ಹೊಡ್ತಾನೆ, ನಾನು ಹೊಡ್ಕೊಡ್ತೇನೆ, ನನಗೆ ಎಷ್ಟೋ ಒಂದು ಸ್ವಲ್ಪ ಕೊಡ್ರಿ, ಎಲ್ಲೋ ಒಂದು ಕಡೆ ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಹಣ ಅವನು ಮತ್ತೆ ಸಂತೋಷವಾಗಿರ್ತಾನೆ. ಇವನೇನು ಮತ್ತೆ ಸಂತೋಷವಾಗಿದ್ದಾರಲ್ಲಪ್ಪ ಅಂತ ಹೇಳಿ ಏನು ಮಾಡ್ತಾನೆ, ಇವನಿಗೆ ಯಾವುದೋ ಒಂದು ಕಷ್ಟವಾದ ಕೆಲಸ ಕೊಡಬೇಕು, ಸೊ ನೀನು ಆರ್ಮಿಯಲ್ಲಿ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಕೊಟ್ಬಿಡ್ತಾನೆ. ಆವಾಗ ದಿನ ಹಣ ಬರೋದು ಬಿಟ್ಟು ತಿಂಗಳಿಗೊಂದ್ಸಲ ಬರ್ತದೆ. ದುಡ್ಡೇ ಇಲ್ಲ ಪಾಪ, ಏನು ಮಾಡಬೇಕು, ಸಾಲ ತಗೋಬೇಕು ಏನೋ ಶಾಪಲ್ಲಿ ಅಂತಂದರೆ ಸಾಲ ಕೊಡೋದಿಲ್ಲ. ಅವನೇನು ಮಾಡ್ತಾನೆ, ಅವನ ಕತ್ತಿ ಏನಿರ್ತದೆ ಅದನ್ನು ಅವನಿಗೆ ಅಡವಿಟ್ಟು ದುಡ್ಡು ತೊಗೊಂಡೋಗಿ ಮತ್ತೆ ಸೇಮ್ ಅದೇ ಥರ ಮಾಡ್ತಾನೆ. ಅರೆ, ಇವನಿಗೆ ದುಡ್ಡು ಇಲ್ಲಿಂದ ಬರ್ತಾ ಇದೆ ಅಂತ ಆ ರಾಜಿಗೆ ಅರ್ಥ ಆಗೋದಿಲ್ಲ. ಹಿಂಗಲ್ಲ, ಈ ಕುತ್ತಿಗೆ ಕೊಯ್ಯುವಂಥ ಕೆಲಸ, ಶಿಕ್ಷೆಯನ್ನು ಕೊಡುವಂಥ ಕೆಲಸವರೆಗೆ ಆ ಡ್ಯೂಟಿಗೆ ಹಾಕ್ತಾನೆ. ಅದೆಲ್ಲ ನೋಡಿ ಹೆದರ್ತಾನೆ. ಆವಾಗ ಇವನ ಮನಃಶಾಂತಿ ಹೊಟ್ಟೋಗ್ತದೆ. ಆ ಡ್ಯೂಟಿಗೆ ಹಾಕಿದಾಗ ಅವನ ಹತ್ರ ಪಾಪ ನಿಜವಾದಂಥ ಕತ್ತಿ ಇಲ್ಲ, ಕಟ್ಟಿಗೆದಿಂದ ಮಾಡಿದಂಥ ವುಡ್ಡನ್ ಕತ್ತಿಗೆ ಇತ್ತು. ಅದರಿಂದ ಕೊಲ್ಲಬೇಕು ಪಾಪ. ಏನು ಮಾಡಬೇಕು, ಅವನು ಕೊಲ್ಲಿಕ್ಕಾಗೋದಿಲ್ಲ. ಅವನು ಏನೋ ತಲೆ ಉಪಯೋಗಿಸಿ, ಭಗವಂತನೇ ಇದು ಮಾಡೋದು ತಪ್ಪು, ಇದು ನಾನು ಮಾಡೋದು ಸರಿಯಾದರೆ ಇವನನ್ನು ಕೊಲ್ಲಬಾರದು, ಇವನು ನಿಜವಾಗಿ ಇವನೇನು ಪಾಪ ಮಾಡದೇ ಇದ್ದರೆ ನನ್ನ ಕಟ್ಟಿಗೆದಾಗೋಗ್ಲಿ ಎಂದು ಸ್ಮರಣೆ ಮಾಡಿಕೊಂಡು ಮಾಡ್ತಾನೆ. ಅದು ಕಟ್ಟಿಗೆಗೆ ಇರ್ತದೆ. ಹಾಗೆ ಮತ್ತೆ ರಾಜ ನೋಡಿ, ಹೀಗೆಲ್ಲ ಅಲ್ಲ, ಅವನು ಯಾವುದಾದ್ರೂ ಕೆಲಸವನ್ನು ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಾನೆ, ಅವನಿಗೆ ಇಷ್ಟವಾದಂಥ ಕೆಲಸ.
ಹಾಗಾಗಿ ನಮಗೆ ಇಷ್ಟವಾದಂಥ ಕೆಲಸ ಯಾವುದು ಮಾಡಿದ್ರು ಸಂತೋಷ ಆಗುತ್ತೆ ಅಂತ ಕೊನೆಗೆ ಮೆಸೇಜ್ ಹೇಳ್ತಾರೆ. ಹಾಗೆ ಮನುಷ್ಯನ ಜೀವನ ನೆಮ್ಮದಿಯಾಗಿರಬೇಕು ಅಂತಂದ್ರೆ ಇಷ್ಟವಾದಂಥ ಕೆಲಸ ಮಾಡಬೇಕು. ಇಷ್ಟವಾದಂಥ ಕೆಲಸದಲ್ಲಿ ಒಮ್ಮೊಮ್ಮೆ ನಮಗೆ ಸಿಗೋದಿಲ್ಲ ಹೊರಗಡೆ. ನನಗೊಂದು ಇಷ್ಟವಾಗಿರುತ್ತದೆ, ಅದು ಹೊರಗಡೆ ಸಿಗಬೇಕಲ್ಲ, ಸಿಗೋದಿಲ್ವಲ್ಲ. ಆವಾಗ ಏನು ಮಾಡಬೇಕು? ಸಾಧ್ಯವಾದಷ್ಟು ನಾವೇನು ಮಾಡ್ತೇವೆ, ಹೊರಗಿನ ಕೆಲಸ, ಅವೈಲೇಬಲ್ ಆಗಿರುವಂಥ ಕೆಲಸ, ನನಗಿಷ್ಟವಾದ ಕೆಲಸ, ಎರಡು ಹತ್ತಿರ ಇರುವಂಥದ್ದು ಯಾವುದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಶಾಸ್ತ್ರ ಯಾವಾಗೂ ಕೂಡ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಹೇಳ್ತಿದೆ. ಬಂದಂಥವರು ಏನು ಮಾಡ್ತಾರೆ, ಸಮಾಜದಲ್ಲಿ ನನಗೆ ಹಣ ಜಾಸ್ತಿ ಬೇಕು, ಅದು ಎಂಥ ಕೆಲಸನೇ ಆಗಲಿ ನನಗೆ ಇಷ್ಟ ಆದರೂ ಇಲ್ಲದ್ರೂ ನನಗೆ ಪರವಾಗಿಲ್ಲ. ಇವತ್ತು ನಮ್ಮ ಮಾಡುವಂಥ ಮೆಜಾರಿಟಿ 90% ಜನ ಅವರಿಗೆ ಇಷ್ಟವಾದಂಥ ಕೆಲಸನೇ ಯಾರೂ ಮಾಡ್ತಾ ಇಲ್ಲ. ದುಡ್ಡು ಬೇಕು, ಯಾಕಂದ್ರೆ ಸಮಾಜದಲ್ಲಿ ಒಂದು ಸ್ಟೇಟಸ್ಸಿಗೆ ಬರಬೇಕು. ನೀನು ಯಾವ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾರು ಕೇಳಲ್ಲ, ನೀನು ಸಂತೋಷವಾಗಿದ್ಯಾ ಅಂತ ಯಾರು ಕೇಳಲ್ಲ, ನಿನ್ನ ಹತ್ರ ದುಡ್ಡಿದ್ಯಾ ಅಂತ ನೋಡ್ತಾರೆ. ಒಬ್ಬ ಹುಡುಗಿನ ಕೊಡಬೇಕಾದ್ರೂ, ಏನಾದರೂ ಅವನ ಜೊತೆ ಸ್ನೇಹ ಮಾಡಬೇಕಾದ್ರೂ, ಒಂದು ರಿಲೇಷನ್ಶಿಪ್ ಬೆಳೆಸ್ಕೊಳ್ಬೇಕಾದ್ರೂ, ನೀವು ಹೇಗೆ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಯಾರೂ ನಿಮ್ಮನ್ನು ಕೇಳಲ್ಲ. ಇವತ್ತಿನ ಕಾಲದಲ್ಲಿ, ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಕೇಳ್ತಿದ್ರೇನು, ಈಗಂತೂ ಯಾರು ಕೇಳಲ್ಲ. ನಿನ್ನ ಹತ್ರ ದುಡ್ಡಿದೆಯಾ, ನೀನು ಯಾವ ಕೆಲಸ ಮಾಡ್ತಿದ್ದಿ ಬೇಕಿಲ್ಲ, ನೀನು ಅದು ಆ ದುಡ್ಡಿಂದ ನಿನಗೆ ಸಂತೋಷ ಇದೆಯಾ ಇಲ್ವ ಅಂತ ಕೂಡ ಬೇಕಿಲ್ಲ, ದುಡ್ಡು ಇರಬೇಕಷ್ಟೆ. ಸಮಾಜ ಹೀಗೆ ಆಗೋದ್ರಿಂದ ನಾವೇನು ಮಾಡಬೇಕಾಗ್ತದೆ, ನಾವು ಜೀವನ ಮಾಡಬೇಕು ಅಂದ್ರೆ ಆ ಥರನೇ ಇರಬೇಕು. ಇಲ್ಲದ್ರೆ ನಾವು ಹೇಳಿದ್ನಲ್ಲ, ಒಂಟಿಯಾಗಿ ಜೀವನ ಮಾಡಬೇಕು. ಹಾಗಾಗಿ ರಿಯಾಲಿಟಿಯಲ್ಲಿ ನಮಗೆ ಅನುಕೂಲತೆ, ಉದ್ಯೋಗ ಸಂಪಾದನೆಗೆ ಬೇಕಾದಂಥ ಅವಕಾಶಗಳು ಇರಬೇಕು, ಅದು ನನಗೆ ಇಷ್ಟವೂ ಆಗಿರಬೇಕು. ಸೊ ಆ ಕಾರಣದಿಂದಲೇ ನಾವು ನವಾಂಶವನ್ನು ನೋಡ್ತೇವೆ. ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ನಲ್ಲ, ಯಾವ ಥರ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು, ಯಾವ ಥರ ಉದ್ಯೋಗ ಮಾಡಿದ್ರೆ ಒಳ್ಳೆಯದು, ಯಾವ ಥರ ಮಾಡಿದ್ರೆ ಒಳ್ಳೆಯದು, ಅದು ನಾವು ಯಾವ ಪರ್ಸೆಪ್ಷನಲ್ಲಿ ಕೇಳಿದ್ದೀವಿ. ಯಾವ ಉದ್ಯೋಗ ಮಾಡಿದ್ರೆ ನನಗೆ ಜಾಸ್ತಿ ದುಡ್ಡು ಬರುತ್ತೆ, ಆ ಪರ್ಸೆಪ್ಷನಲ್ಲಿ ಕೇಳಿದ್ದೇವೆ. ಎಲ್ಲರೂ ಕೇಳೋದೇ, ಸರ್ ನನಗೆ ಯಾವುದಾಗಿ ಬರುತ್ತೆ ನೋಡಿ, ನಾನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ, ಯಾವ ಥರ ಬಿಸ್ನೆಸ್ ಮಾಡಲಿ ಅಂತ ನೋಡಿ ಅಂತ ಹೇಳ್ತಾರೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಸಿಂಪಲ್ ಆಗಿ ನವಾಂಶವನ್ನು ನೋಡಿದ್ರೆ ಹೇಳಿದ್ವಿ. ಸಿಂಹ ನವಾಂಶದಲ್ಲಿದ್ರೆ ಮೆಡಿಕಲ್ ಶಾಪ್ ಇಟ್ಕೋ, ಅಥವಾ ಗೋಲ್ಡ್ ಸ್ಮಿತ್ ವ್ಯಾಪಾರ ಮಾಡು, ಲೀಡರ್ಶಿಪ್ ಏನು ಹೇಳಿದ್ವಿ. ಚಂದ್ರ ಆದರೆ ಬೇರೆ ಬೇರೆ ಥರ. ಇದು ಅವರಿಗೆ ಹಣವನ್ನು ತಂದುಕೊಡೋದು ಒಂದೇ ಅಲ್ಲ, ಸಂತೋಷವನ್ನು ತಂದುಕೊಡ್ತದೆ. ಅವರಿಗೆ ಹಣ ಅಂತ ಹೇಳ್ತೇವೆ ನಾವು, ಬಟ್ ಜ್ಯೋತಿಷ್ಯನ ಟಾರ್ಗೆಟ್ ಏನು? ನಿಮಗೆ ಸಂತೋಷ ಬರುತ್ತೆ ಅಂದರೆ, ಸಂತೋಷ ಯಾರಿಗೆ ಬೇಕಾದ್ರೆ ಇವತ್ತಿನ ಜೀವನದಲ್ಲಿ ದುಡ್ಡು ಬೇಕು, ದುಡ್ಡಿದ್ರೆ ಸಾಕು, ಸಂತೋಷ ಅದರಿಷ್ಟಕ್ಕೆ ಅದೇ ಬರ್ತದೆ, ಬರ್ಲದ್ರೆ ಹೋಗ್ತದೆ. ಯಾರು ಕೇಳ್ತಾರೆ ಸಂತೋಷವಾಗಿದ್ದಿ ಅಂತ? ಅವ್ರ ಪರ್ಸೆಪ್ಷನ್ ಅದು. ಆದರೆ ಜ್ಯೋತಿಷ್ಯರು ತಿಳ್ಕೊಳ್ಬೇಕಾದಿತ್ತು, ಅದು ಅವ್ರಿಗೇನು ನಾವೇನು ಹೇಳಲ್ಲ. ನಿಜವಾಗಿಯೂ ನವಾಂಶ ಅಂತಂಬುದು ಅಂತರಂಗದ ವಿಚಾರವನ್ನು ಹೇಳ್ತದೆ. ಅಂತರ್ಗತವಾಗಿ ಏನಿದೆ, ಒಂದು ಬೀಜ ಅಂತಂಬೋದು ಮೇಲೆ ಮರ ಆಗತ್ತೆ ಅಂತ ಗೊತ್ತು, ನಿಜವಾಗಿ ಅದು ಯಾವ ಬೀಜ, ಅದು ಯಾವ ಮರ ಆಗತ್ತೆ ಅಂತ ಮುಂಚಿತವಾಗಿ ಊಹಿಸ್ತೀವಲ್ಲ, ಅದೇ ನವಾಂಶವನ್ನು ನೋಡಿ ನಾವು ಊಹಿಸ್ತೀವಿ. ಸೊ ಹಾಗಾಗಿ ನವಾಂಶ ಚಕ್ರವನ್ನು ಯಾವಾಗ ನೋಡಿದರೂ ಕೂಡ ಅಂತರಂಗ ವಿಚಾರ ಹೇಳ್ತದೆ. ಬಾಹ್ಯ ವಿಚಾರ ಅಂತಂದ್ರೆ ರಾಶಿ ಚಕ್ರ, ಅಂತರಂಗ ವಿಚಾರ ಅಂತಂದ್ರೆ ನವಾಂಶ ಚಕ್ರ. ಅದಕ್ಕೆ ಇದನ್ನು ಭಾಗ್ಯ ಚಕ್ರ ಅಂತ ಕರಿತಿದ್ರು, ಧರ್ಮಚಕ್ರ ಅಂತ ಕರಿತಿದ್ರು. ಬಹಳ ಜನ ಏನಂತಂದ್ರೆ ನವಾಂಶಕ್ಕೂ ಮದುವೆಗೂ ಸಂಬಂಧ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಮದುವೆ ಅಂತಂಬೋದು ನವಾಂಶ ಚಕ್ರದಲ್ಲಿ ನೋಡ್ತೇವೆ, ಆದರೆ ಮದುವೆಗೆ ಸಂಬಂಧಪಟ್ಟದ್ದಲ್ಲ ಅದು. ಒಬ್ಬ ಮನುಷ್ಯನ ಅಂತರಂಗದ ವಿಚಾರದಲ್ಲಿ ಹೇಗಿದ್ದಾನೆ ಅಂತ ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ನವಾಂಶ ಚಕ್ರವನ್ನು ನಾನು ನೋಡ್ತೇವೆ, ಅವನ ಬಿಹೇವಿಯರ್ ಹೇಗಿದೆ. ರಾಶಿ ಚಕ್ರದಲ್ಲಿ ಇರೋದೆಲ್ಲ ಎಕ್ಸ್ಟರ್ನಲ್ಲಿ ಕಾಣುತ್ತೆ. ಎಕ್ಸ್ಟರ್ನಲ್ಲಿ ಈಗ ಮನಸ್ಸು ತಗೊಳ್ಳಿ, ಎಕ್ಸ್ಟರ್ನಲ್ಲಿ ಫಂಕ್ಷನ್ ಆಗೋದು ಬೇರೆ, ಇಂಟರ್ನಲ್ಲಿ ಫಂಕ್ಷನ್ ಆಗೋದು ಬೇರೆ. ಮನಸ್ಸಿನಲ್ಲೇ ಎರಡು ಥರ. ಅಸಲು ಮನಸ್ಸೇ ನಾವು ಇಂಟರ್ನಲ್ ಅಂದ್ಕೊಳ್ತೇವೆ, ಬಟ್ ಇಂಟರ್ನಲ್ ಆದಂಥ ಮನಸ್ಸು ಎಕ್ಸ್ಟರ್ನಲ್ ಆಗಿ ನಿಮಗೆ ಕಾಣಿಸಿಕೊಳ್ಳೋದೇ ಬೇರೆ. ನಾವು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಯಾರಾದ್ರೂ ಬರ್ತಾರೆ, ನಮ್ಮ ಫ್ರೆಂಡಿಗೆ ಬೇಕಾದಂಥ ಬಳಗನೋ, ಅಥವಾ ನಮ್ಮ ರಿಲೇಟಿವ್ಸ್ ಅಥವಾ ಫ್ರೆಂಡಿಗೆ ಫ್ರೆಂಡ್ ಬರ್ತಾನೆ. ಈ ಥರ ಅವನು ಇಂಟ್ರೊಡ್ಯೂಸ್ ಮಾಡಿ, ನಾನು ರೀ ನಿಮ್ಮ ಫ್ರೆಂಡು ಅವರು ಕಳಿಸಿದ್ರು ಅಂದರೆ ನಾವೇನು ಮಾಡ್ತೇವೆ? ಇಮಿಡಿಯೇಟ್ಲಿ ಆ ಫ್ರೆಂಡ್ ಬಗ್ಗೆ ಇವನು ಕೆಟ್ಟವನಾಗಿದ್ದ ಅಂತ ಅಂದ್ಕೊಳ್ಳಿ. ಅವನಿಗೆ ಕೆಟ್ಟವನು, ಅವನ ಫ್ರೆಂಡೇ ಕೆಟ್ಟವನು, ಅವ್ರ ಪೈಕಿ ಒಬ್ಬನು ಬಂದಿದ್ದಾನೆ. ಇವಾಗ ಅವನೇನು ಅನ್ಬೇಕು? ಆ ವೇಸ್ಟ್ ಫೆಲೋ ಕಳಿಸಿದ್ನ ಅಂತ ಒಂದು ಮಾತಂದ್ರೆ ಏನಾಗುತ್ತೆ? ಪೂರ್ತಿ ಡಿಸ್ಟರ್ಬ್ ಆಗಿಬಿಡ್ತದೆ. ಅವನು ಡಿಸ್ಟರ್ಬ್ ಆಗ್ತಾನೆ, ಇವನು ಡಿಸ್ಟರ್ಬ್ ಆಗ್ತಾನೆ. ಅದೇನ್ರಿ ಹಿಂಗೆ ಮಾತಾಡ್ತಿದ್ದ ನೀನು? ಓಹೋ, ಅವ್ರು ಕಳಿಸಿದ್ರಾ? ಇವನು ಒಳಗೆ ವೇಸ್ಟ್ ಫೆಲೋ ಅಂತ ಇವನು ಒಳಗೆ ಗೊತ್ತಿರುತ್ತೆ, ಹೊರಗಡೆ ಡೆಲಿವರಿ ಆಗೋದೇನು? ಅವ್ರು ಕಳಿಸಿದ್ರಾ? ಕರಿತಾರೆ.
ಯಾರಾದ್ರೂ ಬಂಧು ಬಳಗ ಬಂದರೂ ಕೂಡ ಒಳಗೇನೋ ಬೇರೆ ತರ ಇರ್ತದೆ. ಯಾಕೆ ಬರ್ತಾರಪ್ಪ ಇವರು ಈ ಟೈಮಲ್ಲಿ ಅಂತ. ಹೊರಗಡೆ ಹಾ ಬನ್ನಿ 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 ದಯಮಾಡಿಸ್ಬೇಕು, ನಿಮ್ಮ ಪಾದಧೂಳಿ ನಮ್ಮ ಮನೆಗೆ ಸ್ವಲ್ಪ ಬೀಳಬೇಕು ಅಂತ, ಏನ್ ಕೆಲಸ ಕಡಿಮೆ ಆಗಿರ್ತೀಯ ನಮಗೆ. ಆದ್ರೆ ಹೊರಗಡೆ ಡೆಲಿವರಿ ಆಗೋದು ಬೇರೆ ಮನಸ್ಸು. ಸೊ ಹೀಗೆ ಇವನ ಮನಸ್ಸು ಬಾಹ್ಯವಾಗಿ ಹೇಗೆ ಮಾಡ್ತದೆ, ಅಂತರಂಗದಲ್ಲಿ ಏನು ಮಾಡ್ತದೆ, ಇದು ವಿವಾಹಕ್ಕೆ ತುಂಬಾ ಬೇಕು. ಯಾಕಂದ್ರೆ ವಿವಾಹದಲ್ಲಿ 2 ಜೀವಕ್ಕೆ ಸಂಬಂಧಪಟ್ಟದ್ದು. ಫ್ರೆಂಡ್ ಅಂತ ಅಂದ್ಕೊಂಡು ಇವತ್ತು ಬರ್ತಾನೆ ಹೊರಟೋಗ್ತಾನೆ, ರಿಲೇಟಿವ್ಸ್ ಕೂಡ ಹೆಚ್ಚು ದಿನ ನಿಮ್ಮರಲ್ಲ, ನಿಮ್ಮ ಜೊತೆ ಜೀವನ ಪರ್ಯಂತ ಇರೋದು ಯಾರು, ಗಂಡ ಅಥವಾ ಹೆಂಡತಿ. ಸೊ ಅವರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತ ಬಂದು ನಮಗೆ ಗೊತ್ತಿರ್ಬೇಕಲ್ವಾ. ಅದಕ್ಕೋಸ್ಕರ ನವಾಂಶ ಚಕ್ರವನ್ನು ನೋಡ್ತೇವೆ. ರಾಶಿಯಲ್ಲಿ ರಾಶಿ ಚಕ್ರದಲ್ಲಿ ಚಂದ್ರ ಏನ್ ಸೂಚನೆ ಮಾಡ್ತಾನೆ, ಎಕ್ಸ್ಟರ್ನಲಿ ಇವನ ಮನಸ್ಸು ಹೇಗಿರುತ್ತೆ ಅಂತ ಅಂಬುದು ಹೇಳ್ತದೆ. ನವಾಂಶದಲ್ಲಿ ಚಂದ್ರ ಏನು ಹೇಳ್ತಾನೆ ಅಂತಂದ್ರೆ, ಇಂಟರ್ನಲ್ ಆಗಿ ಇವನ ಮನಸ್ಸು ಏನಿದೆ, ಮುಚ್ಚು ಮರೆ ಇಲ್ಲದೆ ಇವನ ಭಾವನೆಗಳು ಹೇಗಿರುತ್ತೆ, ಸಹಜವಾಗಿ ಹೇಗಿರ್ತಾನೆ ಅಂತ ಸೂಚನೆ ಮಾಡ್ತದೆ. ಅಂತರಂಗದಲ್ಲಿ ಸಹಜವಾಗಿರುತ್ತೆ, ಅದು ಎಕ್ಸ್ಪ್ರೆಸ್ ಆಗೋ ಕಾಲಕ್ಕೆ ಅಸಹಜವಾಗಿ ಇರಬಹುದು, ಇರದೇ ಇರಬಹುದು. ಎಲ್ಲ ವಿಚಾರಗಳು ಇಷ್ಟೆ. ಅದನ್ನೇ ಭಾಗ್ಯಚಕ್ರ, ಇಂಟರ್ನಲ್ ಮ್ಯಾಟರ್ಸ್ಗೆ ನಾವು ನವಾಂಶವನ್ನು ಒತ್ತು ಕೊಡ್ತೇವೆ. ಸೊ ಇದರಿಂದ ನವಾಂಶ ಯಾವಾಗ ನೋಡ್ಬೇಕು ಅಂದ್ರೆ ನಿಮ್ಗೆ ಈಸಿ ಐಡಿಯಾ ಬರುತ್ತೆ. ಜಾತಕ ಚಕ್ರದಲ್ಲಿ ನಾವು ಉದ್ಯೋಗ ವಿಚಾರವನ್ನು ಮಾತಾಡಿಕೊಂಡಾಗ ಅವನಿಗೆ ಇಷ್ಟವೂ ಇರಬೇಕು, ಜೊತೆಗೂ ಸಮಾಜದಲ್ಲಿ ಅನುಕೂಲತೆನೇ ಇರಬೇಕು, ಎರಡೂ ಇದ್ದಂತ ಸಜೆಸ್ಟ್ ಮಾಡಬೇಕು. ಸೊ ಇದು ಯಾಕೆ ಹೇಳ್ತಾ ಇದ್ದೇನೆ, ಕೆಲವೊಮ್ಮೆ ನವಾಂಶದಲ್ಲಿ ಸಜೆಸ್ಟ್ ಮಾಡುವಂಥದ್ದು ರಿಯಾಲಿಟಿಲಿ ಇರೋದಿಲ್ಲ, ರಿಯಾಲಿಟಿಲಿ ಅನುಕೂಲ ಆಗೋದಿಲ್ಲ. ಆದರೆ ರಿಯಾಲಿಟಿಯಲ್ಲಿ ಅವನಿಗೆ ಏನಾಗುತ್ತೋ ಅದಕ್ಕೆ ಅನುಕೂಲವಾಗಿರಬೇಕು. ಈಗ ಮೆಡಿಕಲ್ ಶಾಪ್ ಇಟ್ಕೋಬೇಕು ಅಂತ ಬರುತ್ತೆ ನವಾಂಶದಲ್ಲಿ, ರಾಶಿ ಚಕ್ರದಲ್ಲಿ ಅವನು ಯಾವುದೋ ಬೇರೆ ಓದ್ಕೊಂಡಿರ್ತಾನೆ. ಇದಕ್ಕೂ ಅದಕ್ಕೂ ನಾವು ರಿಲೇಟ್ ಹೆಂಗ್ ಮಾಡ್ತೇವೆ, ಮೆಡಿಕಲ್ ಅಂತ ಅಂದಾಗ ಅವನಿಗೆ ಏನಾಗ್ತದೆ, ಆಸಕ್ತಿ ಇರುತ್ತೆ, ಅವನಲ್ಲಿ ಆಸಕ್ತಿ ಬರುತ್ತೆ ಅಂತ. ಆಸಕ್ತಿ ಕೆಲವೊಮ್ಮೆ ಮನುಷ್ಯರಿಗೂ ವೇರಿ ಆಗ್ತದೆ, ಇಂಟರ್ನಲ್ ಆಗಿ ಆಸಕ್ತಿ. ಆದರೆ ಇವತ್ತಿನ ಸಮಾಜ ಇಂಟರ್ನಲ್ ಆಸಕ್ತಿಗೆ ಯಾರೂ ಒತ್ತು ಕೊಡೋದಿಲ್ಲ. ನನಗೆ ಹಿಂದೆ ಅಂದುಕೊಂಡಿದ್ದೆ, ನನಗಿಷ್ಟವಾದಂಥ ಕೆಲಸ ಪಾಠ ಮಾಡೋದು ನನಗೆ ತುಂಬ ಇಷ್ಟ. ಈಗಿಂದ ಅಲ್ಲ, ಹಿಂದಿನಿಂದ ನಾನು ಓದಿಕೊಳ್ಳೋ ಕಾಲದಿಂದ ಪಾಠ ಹೇಳಬೇಕು ಅಂತ ತುಂಬ ಇಷ್ಟ. ನಾನು PUC ಥರ ಓದೋ ಕಾಲಕ್ಕೆ ಕೂಡ ಈ 6ನೇ ಕ್ಲಾಸ್ 7ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದೆ. ಒಂದು ವಿಷಯವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಕುತೂಹಲ. ಅದನ್ನು ಬೇರೆ ಬೇರೆ ಥರ ಜಾಬ್ಸ್, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, ಅಲ್ಲಿ ಏನು ಪಾಠ ಹೇಳ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ. ಕೊನೆಗೆ ಇದೆಲ್ಲ ಬೇಡ ಅಂಥೇಳಿ, ದುಡ್ಡು ಕಡಿಮೆ ಆದರೂ ಪರವಾಗಿಲ್ಲ, ಟೀಚಿಂಗೇ ಹೋಗೋಣ ಅಂಥೇಳಿ ಸಣ್ಣ ಕಾಲೇಜಲ್ಲಿ ವರ್ಕ್ ಮಾಡಿದೆ. ಆಮೇಲೆ ಹಾಗೆ ಆಸಕ್ತಿ, ಸ್ವಲ್ಪ ಆಧ್ಯಾತ್ಮಿಕದ್ದು ಆಸಕ್ತಿ ಇರೋದ್ರಿಂದ, ನಮ್ಮಪ್ಪ ಜ್ಯೋತಿಷ್ಯ ಇರೋದರಿಂದ, ಪರಿಸರಗಳ ಪ್ರಭಾವದಿಂದ ಜ್ಯೋತಿಷ್ಯವನ್ನು ಪಾಠ ಮಾಡಿದೆ. ತುಂಬ ಹಣ ತುಂಬ ಕಡಿಮೆ ಬರ್ಬೋದು, ಬರದೇ ಇರ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ. ದುಡ್ಡು ಜಾಸ್ತಿ ಬೇಕು ಅಂತಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗ್ತದೆ. ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತೆ. ನಮಗೆ ಇಷ್ಟವಾದದ್ದು ಹೊರಗಡೆ ಸಹಕಾರ ಮಾಡೋದು ಎರಡೂ ಅನುಕೂಲ ಆದಾಗ ಮಾತ್ರವೇ ನಿಮಗೆ 100% ನಿಮಗೆ ಬೆನಿಫಿಟ್ ಸಿಗುತ್ತೆ, ಪ್ಲಸ್ ಹ್ಯಾಪಿಯಾಗೂ ಇರ್ತೇವೆ. ಸೊ ಅವನು ಯಾವ ರೀತಿಯಾದರೂ ಪ್ರಶ್ನೆ ಕೇಳಲಿ, ನಮ್ಮ ಹತ್ರ ಬಂದವನು, ನಾವೇನು ಮಾಡಬೇಕು, ಅವನಿಗೆ ಸಂತೋಷ ಕೂಡ ಇರಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಬೇಕಿಲ್ಲದ್ರೆ ಅವನು ಬಯಸೋದ್ರಲ್ಲಿ ಅರ್ಥ ಇಲ್ಲ. ಶೇರ್ ಮಾರ್ಕೆಟ್ಲಿ ಇಷ್ಟು ದುಡ್ಡು ಬೇಕು ಅಂತ ಕೇಳ್ತಾನೆ, ಚೆನ್ನಾಗಿ ದುಡ್ಡು ಬರುತ್ತೆ, ಮಕ್ಕಳು ಹಾಳಾಗಿ ಹೋಗ್ತಾರೆ, ಹೆಂಡತಿ ಗಂಡ ಅಥವಾ ಅವ್ರು ಹಾಳಾಗಿ ಹೋಗ್ತಾರೆ, ಆ ರಿಲೇಶನ್ಶಿಪ್ ಕೆಟ್ಟು ಹೋಯ್ತು ಅಂದ್ಕೊಳ್ಳಿ. ಈ ದುಡ್ಡು ತಗೊಂಡು ನಾನು ಏನು ಮಾಡ್ತೇನೆ, ದುಡ್ಡು ಯಾವುದಕ್ಕೆ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಸಂತೋಷ ಪಡಕ್ಕೆ, ಹೇಗಂದ್ರೆ ಅದನ್ನು ಉಪಯೋಗಿಸಿ ತಾನು ಇಷ್ಟಪಟ್ಟವ್ರ ಜೊತೆ ಆನಂದವಾಗಿರಬೇಕು ಅಂತ. ಒಂದು ಬಂತು ಅಂತಂದ್ರೆ ಇನ್ನೊಂದು ಕಾನ್ಫ್ಲಿಕ್ಟ್ ಆಗಬಾರ್ದು. ಹಾಗಾಗಿ ನಾವೇನು ಮಾಡ್ತೇವೆ, ಇವನಿಗೆ ಇಷ್ಟಗಳ ಜೊತೆ ಸ್ವಲ್ಪ ಅಂತರಂಗದ ಪ್ರಪಂಚದ ಅನುಕೂಲತೆ ಕೂಡ ನೋಡಿ ಹೇಳ್ತೇವೆ. ಸೊ ಬಹಳ ಜನ ಈ ನವಾಂಶ ಚಕ್ರದಲ್ಲಿರುವಂತಹ ವಿಷಯ ಏನು ಅಂತಂದ್ರೆ, ಜಾಸ್ತಿ ಅನುಕೂಲ ಆಗ್ತದೆ ಅಂತ ಅಂದ್ಕೊಂಡಿದ್ದಾರೆ. ಅಂತರಂಗದಲ್ಲಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ, ಸ್ಯಾಟಿಸ್ಫ್ಯಾಕ್ಷನ್ಗಿಂತಲೂ ಬಿಟ್ಟಂತ ಸಂತೋಷ ಬೇರೆ ಯಾವುದೂ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಬೇಕೇ ಬೇಕು. ಯಾಕಂದ್ರೆ ಜ್ಯೋತಿಷ ಅವನು ಬಂದ ಮೇಲೆ ಅವನು ಸಂತೋಷವಾಗಿ ಹೋಗಬೇಕು ಅಂತಂದ್ರೆ ಇರೋ ಸಮಸ್ಯೆಯನ್ನು ಕಡಿಮೆ ಮಾಡಬೇಕಾಗ್ಲಿ, ಜಾಸ್ತಿ ಮಾಡಬಾರ್ದು. ಸೊ ಜ್ಯೋತಿಷ್ಯದಲ್ಲಿ ಇರೋ ವ್ಯವಸ್ಥೆ, ಈ ಕಾನ್ಸೆಪ್ಟ್ ಯಾರಿಗೂ ಗೊತ್ತಿಲ್ಲದ್ರೂ ಕೂಡ ಅಂತರಂಗದಲ್ಲಿ ಅದೇ ಇದೆ. ಸೊ ಅರ್ಥ ಮಾಡಿಕೊಳ್ಳಿ, ರಾಶಿ ಚಕ್ರ ಅಂತಂದ್ರೆ ಬಾಹ್ಯ, ನವಾಂಶ ಚಕ್ರ ಅಂದ್ರೆ ಅಂತರಂಗ. ಸೊ ಈಗ ನಾವು ಇದನ್ನು ಯಾವ ಸಮಯದಲ್ಲಿ ಉಪಯೋಗ ಮಾಡಬೇಕು ಗೊತ್ತಿದೆ. ಮೇನ್ ಯೂಸೇಜ್ ಏನು, ಅಂತರಂಗದ ವಿಚಾರವನ್ನು ತಿಳಿದುಕೊಳ್ಳಕ್ಕೆ ಮಾತ್ರವೇ ಇದು. ಅದರಲ್ಲಿ ವೈವಾಹಿಕ ಜೀವನವನ್ನು ನೋಡಬಹುದು. ಇನ್ನು ಅದೇ ಆತ್ಮಶಕ್ತಿ, ಇನ್ನರ್ ಸ್ಟ್ರೆಂಗ್ತ್ ಅಂತೇವೆ,
ಅಂತರಂಗ ವಿಚಾರದಲ್ಲಿ ಏನು? ಇನ್ನರ್ ಸ್ಟ್ರೆಂಗ್ತ್, ಮನಸ್ಸಿನ ಆಳದ ಗುಣ, ಧರ್ಮ, ಪಾಪ, ಪುಣ್ಯ, ಭಾಗ್ಯ ಅಂತ ಕೂಡ ಕರಿತೇವೆ. ಒಂದು ಗ್ರಹ ಬಲದ ನಿಜವಾದಂಥ ಸ್ಥಿತಿ ಇನ್ನರ್ ಸ್ಟ್ರೆಂಗ್ತ್. ಇನ್ನರ್ ಸ್ಟ್ರೆಂಗ್ತ್ ತಿಳ್ಕೊಳ್ಳಬೇಕು ಅಂತಂದ್ರೆ ಮಾತ್ರವೇ ನವಾಂಶ ಚಕ್ರವನ್ನು ನೋಡಿ, ಅದರ್ವೈಸ್ ಬೇಕಿಲ್ಲ. ಬಹಳ ಜನ ಸೂತ್ರಗಳು ಹೇಳ್ತಾರೆ, ನವಾಂಶದಲ್ಲಿ ಹಿಂಗೆ ನೋಡಬೇಕು, ಹಂಗೆ ನೋಡ್ಬೇಕು ಅಂತ ಹೇಳ್ಬಿಡ್ತಾರೆ. ಬಟ್ ಯಾವಾಗ ನೋಡ್ಬೇಕು ಅಂತ ಗೊತ್ತಿರಬೇಕು, ನೋಡಿದ ಮೇಲೆ ಅದನ್ನು ಹೇಗೆ ಪ್ರೆಡಿಕ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಸೊ ನವಾಂಶದಿಂದ ಏನೇ ನಿಮಗೆ ಹೇಳಬೇಕು ಅಂತಂದ್ರೆ ದಟ್ ಈಸ್ ಇನ್ನರ್ ಸ್ಟ್ರೆಂಗ್ತ್. ಇವನಿಗೆ ಒಳಗೆ ಹೇಗೆ ಶಕ್ತಿ ಇದೆ ಅಂತ ಅನುಸಂಧಾನ ಮಾಡಬೇಕಾದ್ರೆ ನವಾಂಶ ಚಕ್ರವನ್ನು ನೋಡಿ, ಅದರ್ವೈಸ್ ಬೇಕಿಲ್ಲ. ಒಂದು ಗ್ರಹ ಬಲವಾಗಿದೆಯಾ ಇಲ್ವಾ ಅಂತಂಬೋದು ರಾಶಿ ಚಕ್ರದ ಜೊತೆ ನವಾಂಶ ಚಕ್ರವನ್ನು ನೋಡಿ ಅದ್ರಿಗೆ ಬಲವಾಗಿದ್ದು ಇದು ಹೇಳ್ತೇವೆ. ಬಲ ಅಂತಂಬುದು ಸ್ಪೆಸಿಫಿಕ್ ಹೋದಾಗ ದೇಹ ಬಲವೂ ಬೇಕು, ಆತ್ಮದ ಬಲವೂ ಬೇಕು. ಇದು ಎರಡು ಬಲ ಇದ್ರೇನೆ ನಿಜವಾಗೂ ಬಲ. ಕೆಲವೊಮ್ಮೆ ದೇಹ ಬಲ ಇರುತ್ತೆ, ಆತ್ಮ ಬಲ ಇರೋದಿಲ್ಲ. ಕೆಲವೊಮ್ಮೆ ದೇಹ ಬಲ ಇರಲ್ಲ, ಆತ್ಮ ಬಲ ಇರ್ತದೆ. ಅದನ್ನು ಕೂಡ ನಾವು ನೋಡೋಣ. ಈ ನೆಕ್ಸ್ಟ್ ರಾಶಿಗೂ ನವಾಂಶಗಿರುವಂಥ ಸಂಬಂಧ ಏನು? ಈ ಒಂದು ಪ್ರಶ್ನೆಗಳ ತರ ಹೇಳ್ತೇನೆ. ರಾಶಿ ಅಂತಂದ್ರೆ ಬಾಹ್ಯ ಫಲ ಅಥವಾ ಆರಂಭದ ಸೂಚನೆ ಅಂತ ಹೇಳ್ತೇವೆ. ನವಾಂಶ ಅಂತಂದ್ರೆ ಆಂತರಿಕ ಫಲ, ದೀರ್ಘಕಾಲಿಕ ತೀರ್ಮಾನ. ಮದುವೆ ಆಗತ್ತಾ ಇಲ್ವಾ ಅಂತಂಬುದು ರಾಶಿಚಕ್ರ ಹೇಳಿದ್ರೆ, ವೈವಾಹಿಕ ಜೀವನ ದೀರ್ಘಕಾಲಿಕವಾಗಿ ಹೇಗಿರುತ್ತೆ ಅಂತಂಬುದು ಅಂತರಂಗದ ನವಾಂಶ ಸೂಚನೆ. ನವಾಂಶದಿಂದ ನೋಡಿ ಇವನು ಲೈಫಲ್ಲಿ ಹೇಗಿರ್ತಾನೆ, ಓವರ್ ಆಲ್ ಆಗಿ ವೈವಾಹಿಕ ಜೀವನ ಹೇಗೆ ನಡೆಸ್ತಾನೆ ಅಂತಂಬುದು ನವಾಂಶ ಚಕ್ರ ಹೇಳ್ತದೆ. ನವಾಂಶ ಚಕ್ರದಲ್ಲಿ ಸಪ್ತಮಾಧಿಪತಿ ಬಲಿಷ್ಠವಾಗಿದ್ದಾನೆ ಅಂತಂದ್ರೆ ಲಾಂಗ್ ರನ್ ಅಲ್ಲಿ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಅದೇ ರಾಶಿ ಚಕ್ರದಲ್ಲಿ ನವಾಂಶ ಈ ಒಂದು ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ ಅಂತಂದ್ರೆ ಇವನಿಗೆ ಬರುವಂತಹ ಹುಡುಗಿ ಒಳ್ಳೆ ಹುಡುಗಿ ಬರ್ತಾಳೆ. ಒಳ್ಳೆ ಹುಡುಗಿ ಬಂದರೂ ಲೈಫ್ ಲಾಂಗು ಇರಬೇಕದು, ಏನು ಕಷ್ಟಗಳು ಬರದೆ. ಹಾಗಾಗಿ ಅಂತರ್ಗತವಾದಂತಹದ್ದು ಲಾಂಗ್ ರನ್ ಅಲ್ಲಿ ಹೇಗಿರುತ್ತೆ ತೀರ್ಮಾನ ಮಾಡಬೇಕಾದ್ರೆ ನಾವು ನವಾಂಶ ಚಕ್ರವನ್ನು ನೋಡ್ತೇವೆ. ರಾಶಿ ಚಕ್ರ ಅಂತಂದ್ರೆ ರಾಶಿ, ಅದಕ್ಕೊಂದು ಹೇಳ್ತಾರೆ ಶಾಸ್ತ್ರದಲ್ಲಿ, ರಾಶಿ ಸೂಚನಕಾರಕ ನವಾಂಶ ಫಲದಾಯಕ ಅಂತ ಹೇಳ್ತಾರೆ. ರಾಶಿ ಸೂಚನೆ ಮಾತ್ರ ಕೊಡ್ತದೆ, ನವಾಂಶ ಅಂದು ಲಾಂಗ್ ರನ್ ಅಲ್ಲಿ ಫಲ ಹೇಗೆ ಬರುತ್ತೆ ಅಂತಂಬುದು ಹೇಳುತ್ತೆ. ಮತ್ತೆ ವಿಶ್ಲೇಷಣೆ ಹೇಗೆ ಮಾಡಬೇಕು, ಮೆಥಡ್ ಆಫ್ ಅನಾಲಿಸಿಸ್. ಸೊ ಲಗ್ನದಿಂದ 12 ಭಾವಗಳಲ್ಲಿ ಹೇಗೆ ನಾವು ನೋಡ್ತೇವೆ, ನವಾಂಶದಲ್ಲಿ ಕೂಡ ಆ ರೀತಿ ನೋಡೋ ಪ್ರಕ್ರಿಯೆ ಇದೆ. ಬಟ್ ದಟ್ ಪ್ರೆಡಿಕ್ಷನ್ ಈಸ್ ಎಂಟೈರ್ಲಿ ಡಿಫರೆಂಟ್. ಇದಕ್ಕೂ ಅದಕ್ಕೂ ಗೊಂದಲ ಮಾಡಿಕೊಳ್ತಾರೆ ಅಂತ ನಾನು ಹೇಳ್ತೇನೆ. ನವಾಂಶ ಚಕ್ರದಲ್ಲಿ ಲಗ್ನದಿಂದ ನೋಡುವಂಥ ಪದ್ಧತಿ ಇಲ್ಲ. ಅಂದ್ರೆ ರಾಶಿ ಚಕ್ರದಲ್ಲಿ ನೋಡಿದಂಗೆ ಅಲ್ಲಿ ನೋಡಬಾರದು ಅಂತ ಅರ್ಥ. ಅಂತರಂಗದಲ್ಲಿ ಸ್ವಲ್ಪ ಡೀಪ್ ಆಗಿ ಯಾರಿಗೆ ಹೋಗ್ತಾರೋ ಅವರಿಗೆ ಮಾತ್ರವೇ ನವಾಂಶ ಲಗ್ನದಿಂದ ನೋಡುವಂಥ ಪದ್ಧತಿ ಬರುತ್ತೆ. ಅಂದ್ರೆ ಮನಸ್ಸು ಅಂತರ್ಗತವಾಗಿ ಬುದ್ಧಿ, ಚಿತ್ತ, ಅಹಂಕಾರ ಇವುಗಳ ಒಡನಾಟ, ಇವುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಪರಿಪೂರ್ಣವಾಗಿ ಯಾರ ಜ್ಞಾನ ಇರುತ್ತೆ ಅವರ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದವ್ರಿಗೆ ಏನಾಗ್ತದೆ, ರಾಶಿ ಚಕ್ರದಲ್ಲಿ ನೋಡಿದಂಗೆ ಎಲ್ಲ ಬಾಹ್ಯ ವಿಚಾರಗಳೇ ನೋಡ್ತಾರೆ, ಇಲ್ಲ ಆಂತರಂಗಿಕ ವಿಚಾರಗಳು ನೋಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಮನಃಶಾಸ್ತ್ರ ಗಟ್ಟಿ ಇರಬೇಕು. ಇಲ್ಲದ್ರೆ ಏನಾಗುತ್ತೆ, ತುಂಬಾ ಕನ್ಫ್ಯೂಸ್ ಮಾಡಿಕೊಡ್ತೇವೆ. ರಾಶಿ ಚಕ್ರದಲ್ಲೂ ಸಪ್ತಮಾಧಿಪತಿ ನೋಡ್ತೇವೆ, ನವಾಂಶದಲ್ಲೂ ಸಪ್ತಮಾಧಿಪತಿ ನೋಡ್ತೇವೆ. ಇದರಲ್ಲಿ ಒಂಥರ ಇರುತ್ತೆ, ಅದರಲ್ಲಿ ಒಂಥರ ಇರುತ್ತೆ. ಹೇಗೆ ಪ್ರೆಡಿಕ್ಟ್ ಮಾಡಬೇಕು ಗೊತ್ತಾಗೋದಿಲ್ಲ. ಅದಕ್ಕೆ ಮನಃಶಾಸ್ತ್ರದ ಬಲ ಬರೋವರೆಗೂ ನನ್ನ ಮನಸ್ಸು, ಒಬ್ಬ ಮನುಷ್ಯನಲ್ಲಿ ಮನಸ್ಸು ಹೇಗೆ ಕೆಲಸ ಮಾಡ್ತದೆ, ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ಅಂತ ವಿಚಾರ ಗೊತ್ತಿಲ್ಲದಷ್ಟವರೆಗೂ ನವಾಂಶ ಚಕ್ರದಲ್ಲಿ ದ್ವಾದಶ ಭಾವಗಳನ್ನು ನೋಡಲಿಕ್ಕೆ ಹೋಗಬೇಡಿ. ಸೊ ವಿವಾಹ ವಿಚಾರಕ್ಕೆ ಮುಖ್ಯವಾಗಿ ನವಾಂಶ ನೋಡ್ತೇವೆ. ಆದರೂ ಕೂಡ ಇವತ್ತು ಹೇಗೆ ನೋಡ್ತೇವೆ, ಸುಮ್ಮನೆ ಬಲ ಅಂತ ನೋಡ್ತಾರೆ, ಡೀಪಾಗಿ ಯಾರು ನೋಡಲ್ಲ. ಡೀಪಾಗಿ ನೋಡ್ಬೇಕಂದ್ರೆ ಅವನ ವೈವಾಹಿಕ ಜೀವನ ಹೇಗಿರುತ್ತೆ, ಅಂತರ್ಗತವಾಗಿ ಹೇಗಿರುತ್ತೆ ಅಂತ ನಾವು ಆಲೋಚನೆ ಮಾಡೋ, ಅದನ್ನು ಪ್ರಿಡಿಕ್ಟ್ ಮಾಡೋ ಸ್ಥಿತಿ ಬರಬೇಕು. 7ನೇ ಮನೆ ಅಧಿಪತಿ ಮತ್ತೆ ಅದರಲ್ಲಿ ಇರುವಂತಹ ಕುಳಿತುವಂತಹ ಗ್ರಹಗಳ ಸ್ವಭಾವ ಗಮನಿಸಬೇಕು ನವಾಂಶದಲ್ಲಿ. ಆಮೇಲೆ ನವಾಂಶದಲ್ಲಿ ಉಚ್ಚ, ನೀಚ, ಸ್ವಕ್ಷೇತ್ರ ಸ್ಥಿತಿ ಅಂತಿಮ ಫಲ ತೋರಿಸುತ್ತೆ. ಸೊ ಸದ್ಯಕ್ಕೆ ನಾನು ಏನು ಹೇಳೋದು ಅಂದರೆ, ನೀವು ಡೀಪಾಗಿ ಸದ್ಯಕ್ಕೆ ಹೋಗಬೇಡಿ. ನವಾಂಶವನ್ನು ಅನಲೈಸ್ ಮಾಡಬೇಕಾದ್ರೆ ರಾಶಿಯಲ್ಲಿರುವಂಥ ಗ್ರಹ ನವಾಂಶದಲ್ಲಿ ಕೂಡ ಬಲವಾಗಿದ್ದರೆ 2 ಬಲಗಳು ಸೇರಿ ತುಂಬ ಬಲಿಷ್ಠ ಆಗ್ತದೆ. ಯಾವುದೋ ಒಂದು ಬಲವಾಗಿತ್ತು ಅಂದ್ಕೊಳ್ಳಿ, ಮಿಶ್ರಮವಾಗಿರ್ತದೆ. 2 ಬಲಹೀನವಾಗಿದೆ, ಆತ್ಮ ಬಲವೂ ಇಲ್ಲ, ದೇಹ ಬಲವೂ ಇಲ್ಲ, ಅದು ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನವಾಂಶವನ್ನು ನೀವು ಡೀಪಾಗಿ ಹೋಗಬೇಕಾದ್ರೆ ನೀವು ಆಲೋಚನೆ ಮಾಡೋದು ಡೀಪಾಗಿ ಆಲೋಚನೆ ಮಾಡಬೇಕು. ಇಲ್ಲಿ ಸೂತ್ರಗಳಲ್ಲಿ ಡೀಪ್ ಆಲೋಚನೆ ಬರೋದಿಲ್ಲ, ಆಲೋಚನೆ ಡೀಪ್ ಆಗಿರ್ಬೇಕು. ನೆಕ್ಸ್ಟ್,
ಇನ್ನು ಮ್ಯಾರೇಜ್ ಇಂಡಿಕೇಶನ್ಸು ಅದೆಲ್ಲ ಬರುತ್ತೆ, ನಿಮಗೆ ಅದರ ಪಾಠಕ್ಕೆ ಸಂಬಂಧ ಬರುತ್ತೆ, ಸಮಯದಲ್ಲಿ ಹೇಳ್ತೇನೆ. ಈಗ ನಾವು ಇನ್ನೂ ಮ್ಯಾರೇಜಿಗೆ ಹೋಗಿಲ್ಲ. ನೆಕ್ಸ್ಟ್ ಡಿಫರೆನ್ಸ್ ಏನು, ರಾಶಿ ನವಾಂಶದ ತಾರತಮ್ಯ ಏನು? ರಾಶಿಯಲ್ಲಿ ಪಾಪಗ್ರಹ ಇದ್ದರೂ ನವಾಂಶದಲ್ಲಿ ಶುಭ ಗ್ರಹಗಳಿದ್ರೆ, ಒಂದು ಸೆನಾರಿಯೋ ಹೇಳ್ತೇನೆ. ರಾಶಿಯಲ್ಲೇನೋ ಪಾಪಗ್ರಹಗಳಿದೆ, ನವಾಂಶದಲ್ಲೇನೋ ಶುಭ ಗ್ರಹಗಳಿದೆ ಒಂದು ಭಾವದಲ್ಲಿ ಅಥವಾ ಒಂದು ಗ್ರಹದ ಜೊತೆ. ಅವಾಗೇನಾಗುತ್ತೆ, ಪ್ರಾರಂಭದಲ್ಲಿ ಕಷ್ಟ ಆಗ್ತದೆ, ಆದರೆ ಕೊನೆಗೆ ಸುಖ ಆಗ್ತದೆ. ರಾಶಿ ಚಕ್ರದಲ್ಲಿ ಪಾಪಗ್ರಹ ಇದ್ರೆ ಪ್ರಾರಂಭದಲ್ಲಿ ಎಲ್ಲ ಕಷ್ಟ 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 ಇರುತ್ತೆ, ಆದರೆ ಅಂತಿಮವಾಗಿ ಅವನಿಗೆ ಸುಖನೇ ಆಗ್ತದೆ. ಓ, ಇದು ಆಗ್ಲದ್ದು ಒಳ್ಳೆಯದೇ ಆಯ್ತು ಬಿಡು ಅಂತ ಆಗ್ತದೆ. ಒಂದ್ ವೇಳೆ ರಾಶಿಯಲ್ಲಿ ಶುಭ ಗ್ರಹಗಳಿದೆ, ನವಾಂಶ ದುರ್ಬಲವಾಗಿದೆ, ಅವಾಗೇನಾಗುತ್ತೆ, ಆರಂಭದಲ್ಲಿ ತುಂಬಾ ಸುಖವಾಗಿರ್ತಾನೆ, ಮುಂದೆ ಮುಂದೆ ಹೋಗ್ತಾ ತುಂಬಾ ಕಷ್ಟಗಳನ್ನ ಪಡ್ತಾನೆ. ಇದು ನಮಗೆ ಜನರಲ್ ರೂಲ್. ಸುಖ ಯಾವಾಗೂ ಕೂಡ ಕಷ್ಟವನ್ನು ಪ್ರೋತ್ಸಾಹ ಮಾಡ್ತದೆ, ಪಾಪ ಕಾರ್ಯಗಳನ್ನು ಪ್ರೋತ್ಸಾಹ ಮಾಡ್ತದೆ. ಕಷ್ಟ ಯಾವಾಗೂ ಕೂಡ ಒಳ್ಳೆಯದನ್ನು ಪ್ರೋತ್ಸಾಹ ಮಾಡ್ತೇವೆ. ಸುಖದಲ್ಲಿದ್ದಷ್ಟು ತಪ್ಪು ನಾವು ಕಷ್ಟದಲ್ಲಿದ್ದಾಗ ಮಾಡೋದಿಲ್ಲ. ಸುಖದಲ್ಲಿದ್ದಾಗ ತಪ್ಪುಗಳು ಭಾಗ ನಡೀತದೆ, ಕಷ್ಟದಲ್ಲಿದ್ದಾಗ ನಡೆಯಲ್ಲ. ಇದು ಜನರಲ್. ಹಾಗಾಗಿ ರಾಶಿಯಲ್ಲಿ ಶುಭ ಗ್ರಹಗಳಿದ್ದು ನವಾಂಶದಲ್ಲಿ ಪಾಪಗ್ರಹಗಳಿದ್ರೆ ಪ್ರಾರಂಭದಲ್ಲಿ ತುಂಬ ಸಂತೋಷವಾಗಿರ್ತದೆ. ಅದು ವಿವಾಹ ಆಗ್ಬೋದು, ಉದ್ಯೋಗ ಆಗ್ಬೋದು, ಎಲ್ಲ ಹೋಗ್ತಾ ಹೋಗ್ತಾ ಅದನ್ನು ಬಳಸುವಂಥ ಕ್ರಿಯೆಯಲ್ಲಿ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ರಾಶಿಯಲ್ಲಿ ಪಾಪಗ್ರಹ ಇದು ನವಾಂಶ ಶುಭ ಸಂಬಂಧ ಬಂದರೆ ಪ್ರಾರಂಭದಲ್ಲಿ ಕಷ್ಟ ಬಂದರೂ ಕೂಡ ಹೆದರೋದು ಬೇಕಿಲ್ಲ, ಕೊನೆಗೆ ಅಲ್ಟಿಮೇಟ್ಲಿ ಸುಖ ಸಿಗತ್ತೆ. ಅದು ಮಾನಸಿಕವಾಗಿ ಸಂತೋಷವೂ ಆಗಬಹುದು. ಈಗ ಮದುವೆ, ಪಾಪ ಪ್ರಯತ್ನ ಮಾಡಿದ 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 ಮದುವೆ ಆಗಲೇ ಇಲ್ಲ, ವಯಸ್ಸು ಮೀರಿ ಹೋಯಿತು, ಒಂದು 50 ವರ್ಷ ಬಂತು. ಅವರ ಮಿತ್ರರಿಗೆಲ್ಲ ಕೂಡ ಮದುವೆಗಳಾಗಿ ಆನಂದ ಪಟ್ಟಿದ್ದಾರೆ. ಒಂದು ಸ್ವಲ್ಪ ಇವನು ಪಾಪ ಅವ್ರು ನೋಡಿದಾಗೆಲ್ಲ ಇವನಿಗೆ ದುಃಖ. ಎಲ್ಲರೂ ರಿಟೈರ್ ಆಗ್ತಾರೆ, ಒಂದೊಂದು ಬ್ಯಾಗ್ ತೆಗೆದುಕೊಂಡು ದೇವಸ್ಥಾನಗಳು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರ್ತಾರೆ. ಒಂದು ಗ್ರೂಪ್, ಈ ಓಲ್ಡ್ ಏಜ್ ಪೀಪಲ್, ಸೀನಿಯರ್ ಸಿಟಿಸನ್ಸ್ ಎಲ್ಲ ಒಂದು ಕಡೆ ಕೂತ್ಕೊಂಡು ಮನೆಗೆ ಮಾತಾಡ್ಕೊಳ್ತಿತ್ತು. ಎಲ್ಲರೂ ಹೇಳ್ತಾರೆ, ನನ್ನ ಹೆಂಡತಿ ಹಾಗೆ ಮಾಡಿದ, ನನ್ನ ಮಗ ಹೀಗೆ ಮಾಡಿದ, ಯಾರೂ ಕೇಳೋದಿಲ್ಲ, ಆ ಮನೆ ಹಿಂಗಾಯಿತು. ಇವನಿಗೆ ಯಾರು ಹೆಂಡತಿನೇ ಇರೋದಿಲ್ಲ, ಮದುವೆ ಆಗಿಲ್ಲಲ್ಲ, ಪರವಾಗಿಲ್ಲಪ್ಪ, ಈಗ ನಾನೇ ಸಂತೋಷ. ಎಲ್ಲರೂ ಇವನು ನೋಡಿ ಖುಷಿ ಪಟ್ಟು, ನಿನ್ಗೇನಪ್ಪ ಆರಾಮಾಗಿದ್ದಿ, ಮದುವೆ ಇಲ್ಲ ಹಾಳಿಲ್ಲ, ಯಾಕೆ ಮಾಡ್ಕೊಂಡು ಒದ್ದಾಡ್ತಿದ್ದೀನಿ ನಾನು. ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿತ್ತು, ಆಮೇಲೆ ಇವನೇ ಹ್ಯಾಪಿ ಆಗಿದ್ದಾನೆ ಅಂತ ಅನ್ಸುತ್ತೆ. ಸೊ ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೆ. ಈ ಥರ ಆಗತ್ತೆ ಅಂತಲ್ಲ. ಪ್ರಾರಂಭದಲ್ಲಿ ಸುಖ ಇದ್ದರೆ, ಎರಡೂ ಇತ್ತು ಅನ್ಕೊಳ್ಳಿ, ಬಲವಾಗಿತ್ತು ಅನ್ಕೊಳ್ಳಿ, ಒಳಗೂ ಸುಖ, ಹೊರಗೂ ಸುಖ. ಪ್ರಾರಂಭದಲ್ಲಿ ಸುಖ, ಕೊನೆಗೂ ಸುಖ. ಎರಡೂ ಬಲಹೀನವಾಗಿತ್ತು ಅನ್ಕೊಳ್ಳಿ, ಪ್ರಾರಂಭದಲ್ಲೂ ಸುಖ ಇಲ್ಲ, ಕೊನೆಗೂ ಸುಖ ಇಲ್ಲ. ಸೊ ಇದು ಸಂಕ್ಷಿಪ್ತವಾಗಿ ನೀವು ಅರ್ಥ ಮಾಡ್ಕೋಬೇಕು. ರಾಶಿ ನವಾಂಶ ಡಿಫ್ರೆನ್ಸ್ ಅಂದಾಗ ಇದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೀ ರೋಲ್ ಏನು? ರಾಶಿ ಕರ್ಮಫಲ ಫಲಾರಂಭದ ಸೂಚಕ. ಕರ್ಮಫಲ ಆರಂಭ ಮಾಡ್ತದಲ್ಲ, ಅದು ರಾಶಿ ಚಕ್ರ ಸೂಚನೆ ಮಾಡ್ತದೆ. ನವಾಂಶ ಕರ್ಮಫಲ ನಿಶ್ಚಯಕಾರಕ. ಕೊನೆಗೆ ಏನಾಗ್ತದೆ, ಆರಂಭವನ್ನು ಸೂಚನೆ ಮಾಡ್ತದೆ, ನವಾಂಶ ಅಂತಿಮ ಫಲವನ್ನು ಸೂಚನೆ ಮಾಡ್ತದೆ. ಸೊ ರಾಶಿ ಚಕ್ರ ಅಂತಂದ್ರೆ ನಮ್ಮ ಜೀವನದ ಆರಂಭಿಕ ವಿನ್ಯಾಸ, ನವಾಂಶ ಚಕ್ರ ಅಂದ್ರೆ ನಮ್ಮ ಜೀವನದ ಅಂತಿಮ ಫಲ. ಅಲ್ಟಿಮೇಟಾಗಿ ಏನಾಗುತ್ತೆ, ನಾವು ಹಣವನ್ನು ಸಂಪಾದನೆ ಮಾಡ್ತೇವೆ, ಚೆನ್ನಾಗಿ ಓದ್ಕೊಳ್ತೇವೆ, ಹಣ ಸಂಪಾದನೆ ಮಾಡ್ತೇವೆ, ಉದ್ಯೋಗ ಮಾಡ್ತೇವೆ, ಹೆಂಡತಿ ಮಕ್ಕಳು ಎಲ್ಲರ ಜೊತೆ ಇರ್ತೇವೆ. ಆದರೆ ನಾವು ಯಾವ ಪರ್ಪಸ್ಸಿಗೋಸ್ಕರ ಮಾಡ್ಕೊಳ್ತೀವಲ್ಲ, ಆ ಪರ್ಪಸ್ ಈಡೇರುತ್ತಾ ಇಲ್ವಾ ಅಂತಂಬುದು ನವಾಂಶ ಹೇಳ್ತದೆ. ಆದರೆ ನಮಗೆ ಇವತ್ತು ಆ ವಿಶೇಷ ಇಲ್ಲ. ಇವತ್ತು ನಾವು ಓದ್ಕೊಳ್ಳೋ ಕಾಲಕ್ಕೆ ಯಾಕೆ ಓದ್ತಾ ಇದ್ದೀವಿ ಅಂತಂಬುದು ನಮ್ಗೆ ಗೊತ್ತಿಲ್ಲ. ಏನೋ ಅಪ್ಪ ಅಮ್ಮ ಓದಿಸ್ತಾ ಇದ್ದೇವೆ, ಓದ್ತೇವೆ ಅಷ್ಟೇ. ಉದ್ಯೋಗ ಮಾಡೋ ಕಾಲಕ್ಕೆ ಇದು ಅಂತಿಮವಾಗಿ ಕೊನೆಗಾಗಿ ನಂಗೆ ಸಂತೋಷ ಕೊಡುತ್ತೆ ಅಂತ ನಾವು ಯೋಚನೆ ಮಾಡಿ, ಇವತ್ತು ಸಂಬಳ ಬಂತಾ ಇಲ್ವಾ ಅಷ್ಟು ಯೂಸ್ ಮಾಡ್ತೇವೆ. ಮದುವೆಗೆ ಆಗೋ ಕಾಲಕ್ಕೆ ಕೂಡ ಮದುವೆ ಈಗ ಆಗತ್ತಾ ಇಲ್ವಾ ಅಂತ ಕೇಳ್ತಾರೆ. ದೀರ್ಘಕಾಲಿಕವಾಗಿ ನಾನು ಸಂತೋಷವಾಗಿರ್ತೀನ ಅನ್ನೋದು ಯಾರು ಬಯಸಲ್ಲ. ಸಂತಾನವೂ ಅಷ್ಟೆ, ಮಕ್ಕಳು ಇರಬೇಕಷ್ಟೆ. ನಾಳೆ ಅವರು ಉದ್ಧಾರ ಆಗಿ ನಮಗೆ ಹೆಸರು ತಂದು ಕೊನೆಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಉದ್ದೇಶದಿಂದ ಯಾರೂ ನೋಡಲ್ಲ. ನನಗೆ ಮಕ್ಕಳು ಇರಬೇಕಷ್ಟೆ. ಸೊ ಇಲ್ಲಿ ಎಲ್ಲ ಕಡೆ ನೀವು ಉದ್ದೇಶವನ್ನು ನೋಡಿ, ಲಾಂಗ್ ಒಂದು ರನ್ನನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಾವ ಉದ್ದೇಶ ಇರೋದಿಲ್ಲ ನಮ್ಮ ಜೀವನದಲ್ಲಿ. ಮುಖ್ಯವಾದ 4 ಹೇಳ್ತೇನೆ: ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ. ಈ 4ರ ಗುರಿ ಸದ್ಯ ಆರಂಭದ ಒಂದು ಆತ್ರತೆಯೇ ಬಿಟ್ಟು ದೀರ್ಘಕಾಲಿಕವಾಗಿ ಚೆನ್ನಾಗಿರಬೇಕು ಅಂತಂಬುದು ನಮಗೆ ಇವತ್ತಿನ ಜನರೇಷನ್ ಹೊಟ್ಟು ಹೋಗಿದೆ. ಇವತ್ತಿನ ಜನರೇಷನ್, ನಮ್ಮ ಹಿಂದಿನ ಜನರೇಷನ್ ಹತ್ತತ್ರ ಬೇಬಿ ಬೂಮರ್ಸ್ ತಗೊಳ್ಳಿ, 1950s ಇಂದ ಇವತ್ತುವರೆಗೂ ಅದು ಹೋಗಿದೆ. ಅಷ್ಟಕ್ಕೆ ಮುಂಚೆ ಇತ್ತೇನೋ ನಮಗೆ ಗೊತ್ತಿಲ್ಲ, ಇವತ್ತಂತೂ ಇಲ್ಲ. ನೀವು ಸಿಂಪಲ್ ತಗೊಳ್ಳಿ, ಯಾವ ಕೆಲಸವನ್ನು ಮಾಡ್ತಿದ್ದೇವೆ, ಏನು ಬಯಸ್ತಾ ಇದ್ದೇವೆ, ಅದರ ಲಾಂಗ್ ರನ್ ದೃಷ್ಟಿ ಇಟ್ಟುಕೊಂಡ್ರೆ ಅದು ಬೇರೆ ವಿಚಾರ. ಆ ಥರ ದೃಷ್ಟಿಯಲ್ಲಿ ಯಾರು ಇಟ್ಟುಕೊಳ್ತಾರೋ
ಅವರಿಗೆ ನೀವು ನವಾಂಶ ತುಂಬ ಹೆಲ್ಪ್ ಆಗ್ತದೆ. ಓನ್ಲಿ ಮದುವೆ ಸದ್ಯ ಆಗ್ತದಾ ಇಲ್ಲ, ಉದ್ಯೋಗ ಬರುತ್ತಾ ಇಲ್ಲ, ಹಣ ಬರುತ್ತಾ ಇಲ್ಲ ಅಂತ ಅದಕ್ಕೆ ನವಾಂಶ ನೋಡೋ ಅವಶ್ಯಕತೆನೇ ಇಲ್ಲ. ಇನ್ನೊಂದು, ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತಂದ್ರೆ ಅದು ಲಾಂಗ್ ರನ್ ಯಾವಾಗ ಕೊಡುತ್ತೋ ಅವಾಗೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ದೃಷ್ಟಿಯಲ್ಲಿ ನೋಡಿಕೊಳ್ಳಿ. ವಿವಾಹ ವಿಚಾರದಲ್ಲಿ ನನ್ನ ಜೀವನ ಎಲ್ಲ ಸಂತೋಷವಾಗಿರುತ್ತೆ ಅಂತ ಅದು ಲಾಂಗ್ ರನ್ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವಾಗ ನೀವು ನವಾಂಶನ ನೋಡಿ. ಆದ್ರೂ ನೋಡಿದ್ರು ಕೂಡ ವೀಕ್ ಆಗಿದ್ರೆ ಹೇಳಿಕ್ ಬರೋದಿಲ್ಲ. ಇಲ್ಲಪ್ಪ ತುಂಬ ಕಷ್ಟ ಆಗ್ತದೆ ಅಂದರೆ ಮದುವೆ ಮಾಡ್ಕೊಳ್ಳೋ ಬೇಡವೋ ಅಂತಾರೆ. ಅದಕ್ಕೆ ನೀವು ನಿರ್ಣಯ ನೀವು ಹೇಳಬೇಕಾಗತ್ತೆ. ನಾವು ಅದನ್ನು ಸೌಮ್ಯವಾಗಿ ಸಂದರ್ಭಾನುಸಾರವಾಗಿ ಸೈಕಾಲಜಿ ಉಪಯೋಗ ಮಾಡಿ ಹೇಳಬೇಕಾಗ್ತದೆ. ಅದನ್ನು ಮುಂದೆ ವಿವಾಹ ಸಂಬಂಧಪಟ್ಟ ಪ್ರಶ್ನೆಗಳು ಬಂದಾಗ ಹೇಳೋಣ. ಸೊ ಒಟ್ಟಿಗೆ ಓವರ್ ಆಲ್ ಆಗಿ ಹೇಳಬೇಕಾದ್ರೆ, ಸಮರೈಸ್ ಮಾಡಬೇಕಾದ್ರೆ, ರಾಶಿ ಚಕ್ರ ಅಂತಂದರೆ ಬಾಹ್ಯ ಪ್ರಾರಂಭದ ಸೂಚಕ, ಕರ್ಮದ ಪ್ರಾರಂಭದ ದಶೆ. ನವಾಂಶದ ಚಕ್ರ ಅಂತಂದರೆ ಅಂತರಂಗದ ವಿಚಾರ, ಲಾಂಗ್ ರನ್ನಲ್ಲಿ ಹೇಗಿರುತ್ತೆ ಅಂತಂಬೋದು ನವಾಂಶ ಚಕ್ರ. ಇದನ್ನೇ ನಾವು ಭಾಗ್ಯ ಚಕ್ರ ಅಂತ ಬಳಸ್ತೇವೆ. ಭಾಗ್ಯ ಅಂತಂದರೆ ಏನು? ಓವರ್ ಆಲ್ ಆಗಿ ನನ್ನ ಸಂತೃಪ್ತಿ, ಸಂತೋಷ ಇರುತ್ತಾ ಇಲ್ವ, ಮನುಷ್ಯನ ಬಯಸುವುದೇ ಅಲ್ಟಿಮೇಟ್ಲಿ ತೃಪ್ತಿ ಸಿಗುತ್ತಾ ಇಲ್ವಾ ಅಂತಂಬೋದು ಮನುಷ್ಯನಿಗೆ ಬೇಕಾದ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ನಾನು ಓದ್ಕೊಳ್ತಾ ಇದ್ದೀನಿ, ನಂಗೆ ತೃಪ್ತಿಯಾಗಿರುತ್ತಾ? ಯಾಕಂದ್ರೆ ನನಗೋಸ್ಕರ ನಾನು ಓದ್ಕೊಳ್ಬೇಕು, ಸಮಾಜಕ್ಕೋಸ್ಕರ ಓದ್ಕೊಳ್ಳೋದಲ್ಲ, ಸಮಾಜಕ್ಕೋಸ್ಕರ ಮದುವೆ ಮಾಡ್ಕೊಳ್ಳೋದಲ್ಲ, ಸಮಾಜಕ್ಕೋಸ್ಕರ ಮಕ್ಕಳು ಮಾಡ್ಕೊಂಡು ನನಗೆ ಅದು ಸಂತೋಷ ಆಗಬೇಕು. ಅದೇ ಓವರ್ ಆಲ್ ಆಗಿ ಸಂತೋಷವಾಗಿದ್ದೇನೆ ಅಂತ ಅರ್ಥ. ಬೇರೆಯವ್ರಿಗೋಸ್ಕರ, ಸಮಾಜಕ್ಕೋಸ್ಕರ, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ದುಡ್ಡು ಮಾಡಬೇಕು, ಅದು ಸಂತೋಷ ಅಲ್ಲವೇ ಅಲ್ಲ. ಅದಕ್ಕೆ ಭಾಗ್ಯ ಚಕ್ರ ಅಂತೇವೆ. ಇದು ಇವತ್ತಿನ ಪಾಠ ಎಲ್ಲ ನೋಡಿದ ಮೇಲೆ ನಿಮಗೆ ಈ ಥರ ಅವಶ್ಯಕತೆ ಬಂದರೆ ಮಾತ್ರ ನವಾಂಶ ನೋಡಿ, ಅದರ್ವೈಸ್ ನೋಡಬೇಡಿ. ಯಾಕೆಂತಂದ್ರೆ ರಾಶಿಯನ್ನು ನೋಡಿದಂಗೆ ನವಾಂಶವನ್ನು ನೀವು ಪ್ರೆಡಿಕ್ಟ್ ಮಾಡ್ತೀನಿ ಅಂದರೆ ಅದು ಸ್ಟಿಲ್ ಕನ್ಫ್ಯೂಸ್. ಯಾಕಂದ್ರೆ ರಾಶಿಯಲ್ಲಿ ಒಂಥರ ಇರುತ್ತೆ, ನವಾಂಶದಲ್ಲಿ ಒಂಥರ ಇರುತ್ತೆ, ತುಂಬ ಕನ್ಫ್ಯೂಸ್ ಆಗ್ತದೆ. ಸೊ ಇದು ಇವತ್ತಿನ ಪಾಠ. ಇದು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ರಿಯಾಲಿಟಿಯಲ್ಲಿ ಯಾರಿಗಾದ್ರೂ ಜಾತಕ ಹೇಳಬೇಕಾದ್ರೆ ಇದು ಉಪಯೋಗ, ಅಪ್ಲಿಕೇಶನ್ ವೈಸ್ ಎಷ್ಟು ಉಪಯೋಗ ಆಗುತ್ತೋ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಇದು ಹೇಳಬೇಕು ಅಂತಂದರೆ ಜ್ಯೋತಿಷ್ಯದಲ್ಲಿ ಪ್ರಾಮಾಣಿಕತೆಯನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ನನಗೆ ಒಳ್ಳೆಯ ಜ್ಯೋತಿಷ್ಯ ಆಗಲಾದ್ರೂ ಪರವಾಗಿಲ್ಲ, ನಾನು ಒಳ್ಳೇದು ಹೇಳ್ತೇನೆ. ಒಳ್ಳೆಯದು ಹೇಳೋರೆಲ್ಲ ಕೂಡ ಒಳ್ಳೆಯ ಜ್ಯೋತಿಷ್ಯರು ಆಗೋದಿಲ್ಲ ಸಮಾಜದಲ್ಲಿ. ನೀವು ಹೀಗಿರಬೇಕು, ನೀವು ಸಂತೋಷವಾಗಿರ್ಬೇಕು, ಅದೆಲ್ಲ ಬೇಕಿಲ್ರಿ. ಸಮಾಜದಲ್ಲಿ ನನ್ನ ಗುರುತಿಸ್ಬೇಕಾದ್ರೆ ಏನು ಬೇಕು ಅದು ಬೇಕು. ಅದನ್ನು ನೀವು ಹೇಳೋದ ರೀತಿಯಲ್ಲಿದ್ದರೆ ಇದು ನವಾಂಶ ಅಂಬುದು ಉಪಯೋಗ ಆಗೋದಿಲ್ಲ. ಒಬ್ಬ ಮನುಷ್ಯನ ಸಂತೋಷ, ಕ್ಷೇಮ, ತೃಪ್ತಿ, ಅಂತರಂಗದ ಆನಂದ ಇದೇ ಮುಖ್ಯ ಅಂತಂಬೋದು ಬಯಸಿ ಹೇಳಬೇಕಾದ್ರೆ ಅಂಥವರಿಗೆ ನವಾಂಶ ಚಕ್ರ ಉಪಯೋಗ. ಅದಕ್ಕೆ ಬಾಹ್ಯವಾಗಿ ವಿಚಾರಗಳನ್ನು ಹೇಳೋ ಕಾಲಕ್ಕೆ ಎಲ್ಲಿ ನವಾಂಶವನ್ನು ನಾವು ಟಚ್ ಮಾಡೋದಿಲ್ಲ. ಕೆಲವೊಂದು ಜನ ಹೇಳ್ತಾರೆ ಆಗಲಿ ಅಲ್ಲಿ ಹಾಗೆ, ಅದನ್ನು ಕೂಡ ರಾಶಿ ಚಕ್ರವನ್ನು ಹೇಗೆ ಅನಲೈಸ್ ಮಾಡಬೇಕು, ನವಾಂಶವನ್ನು ಕೂಡ ಹಾಗೆ ಅನಲೈಸ್ ಮಾಡಿ ಹೇಳ್ತಾರೆ. ಅದು ಇನ್ನೂ ಸ್ಟಿಲ್ ಕನ್ಫ್ಯೂಸಿಂಗ್, ತುಂಬ ಕನ್ಫ್ಯೂಸ್ ಆಗ್ತದೆ. ರಾಶಿಯಲ್ಲಿ ಈ ಥರ ಇದೆ, ನವಾಂಶದಲ್ಲಿ ಆ ಥರ ಇದೆ, ಇದನ್ನು ಹೇಗೆ ಪ್ರಿಡಿಕ್ಟ್ ಮಾಡಬೇಕು? ರಾಶಿಯಲ್ಲಿ ಸಪ್ತಮಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ, ನವಾಂಶದಲ್ಲಿ ನೀಚ ಸ್ಥಾನದಲ್ಲಿ, ಹೇಗೆ ಪ್ರಿಡಿಕ್ಟ್ ಮಾಡ್ತೀರಿ? ರಾಶಿಯಲ್ಲಿ ಪ್ರಿಡಿಕ್ಟ್ ಮಾಡಿದಂಗೆ ಆಗೋದಿಲ್ಲ. ರಾಶಿಯಲ್ಲಿ ಬಲಿಷ್ಠವಾಗಿದೆ, ಒಳ್ಳೆ ಚೆನ್ನಾಗಿ ಮದುವೆ ಆಗ್ತದೆ, ಇವನು ಅಂದ್ಕೊಂಡಂತ ಏನು ಕಾನ್ಫಿಗರೇಷನ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟದ್ದೇ ಆಗ್ತದೆ. ನವಾಂಶದಲ್ಲಿ ಬಲಹೀನವಾಗಿದೆ, ಇವನು ಅಂದುಕೊಂಡಿದ್ದಾದರೂ ಕೂಡ ಲಾಂಗ್ ರನ್ನಲ್ಲಿ ಸಂತೋಷವಾಗಿರ್ತೀನಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ತುಂಬ ದೈವ ಬಲ ಬೇಕು, ಆತ್ಮಬಲ ಬೇಕು, ಧಾರ್ಮಿಕತೆ, ಪ್ರಾಮಾಣಿಕತೆ ಬೇಕು. ಈ ಥರ ಇದ್ದರೆ ಮಾತ್ರವೇ ನವಾಂಶವನ್ನು ಟಚ್ ಮಾಡಿ. ಅದರ್ವೈಸ್ ನವಾಂಶವನ್ನು ಸ್ಕಿಪ್ ಮಾಡಿಬಿಡಿ. ಬಾಹ್ಯದಲ್ಲಿ ಏನು, ಯಾಕಂದ್ರೆ ಎಲ್ಲರಿಗೂ ಬೇಕಾದ ಬಾಹ್ಯದ್ದೇ, ಅಂತರಂಗದ ವಿಚಾರ ಯಾರಿಗೂ ಬೇಕಾಗಿಲ್ಲ. ನೀವು ಉದ್ಯೋಗಗಾರನ ಬಂದ್ರೆ ಅಂದ್ಕೊಳ್ಳಿ, ನನಗೆ ಒಳ್ಳೆ ಉದ್ಯೋಗ ಬೇಕು ಅಂತಂದ್ರೆ ಒಳ್ಳೆ ದುಡ್ಡು ಬರಬೇಕು ಅಂತ ಕೇಳ್ತಾರೆ, ಸಂತೋಷ ಬರಬೇಕು ಅಂತಲ್ಲ. ಸಂತೋಷ ಬರಬೇಕಾದ್ರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಸಂಪಾದನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನು ನೀವು ಹೇಗೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗ್ತದೆ? ಸೊ ಹಾಗಾಗಿ ಗೊಂದಲ ಮಾಡ್ಕೋಬೇಡಿ. ಸಾಧ್ಯವಾದಷ್ಟು ನನ್ನ ಸಜೆಷನ್ ಏನಂತಂದ್ರೆ, ಬಾಹ್ಯ ವಿಚಾರಗಳ ಬಗ್ಗೆ ಎಲ್ಲರೂ ಡಿಸ್ಕಸ್ ಮಾಡಿ ಅದರ ಬಗ್ಗೆ ಯಾರಿಗಾದ್ರೂ ಹೇಳಬೇಕು ಅಂತಂದರೆ ರಾಶಿ ಚಕ್ರವನ್ನು ಸಿಂಪಲ್ ಆಗಿ ನೋಡಿ. ಸಿಂಪಲ್ ಆಗಿ ನಾನು ಸಂತೋಷವಾಗಿರ್ತೀನಿ ಅಷ್ಟು ಮಾತ್ರ ತಿಳ್ಕೊಳ್ಬೇಕಾದ್ರೆ ಜನರಲ್ ಆಗಿ ನವಾಂಶದಲ್ಲಿ ಬಲ ಮಾತ್ರ ನೋಡಿ. ಆ ಗ್ರಹ ನವಾಂಶದಲ್ಲಿ ಬಲವಾಗಿದ್ರೆ ಸಂತೋಷವಾಗೂ ಇರ್ತಾನೆ, ಬಲಹೀನವಾಗಿದ್ರೆ ಅಡ್ಜಸ್ಟ್ ಸ್ವಲ್ಪ ಸ್ವಲ್ಪ ಅನಾನುಕೂಲ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಸಿಂಪಲ್ ಆಗಿ ಹೇಳಬೇಕು. ಅಷ್ಟೇ ಆಗಲಿ, ನೀವು ಇದ್ರ ಬಗ್ಗೆ ಜಾಸ್ತಿ R&D ಮಾಡಲಿಕ್ಕೆ ಹೋಗಬೇಡಿ. ಮನಃಶಾಸ್ತ್ರದ ಪಾರ್ಟ್ ಯಾರಿಗೆ ಚೆನ್ನಾಗಿ ಕಲಿತಾರೆ, ಮನುಷ್ಯನ ಮನಸ್ಸಿನ ಬಗ್ಗೆ, ಅಂತರಂಗದ ವಿಚಾರಗಳ ಬಗ್ಗೆ ಎಲ್ಲ ಯಾರಿಗೆ ಗೊತ್ತಿರುತ್ತೆ ಅವರು ನವಾಂಶವನ್ನು ಈಸಿಯಾಗಿ ಪ್ರಿಡಿಕ್ಟ್ ಮಾಡಬಲ್ಲರು. ಈ ನವಾಂಶಕ್ಕೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನ್ ನಿಮಗೆ ಭಗವದ್ಗೀತೆಯಲ್ಲಿ ಎಲ್ಲ ಬರದತೆ. ಈ ನವಾಂಶ ಚಕ್ರದಲ್ಲಿ ಏನೇನು ವಿಷಯಗಳು ನಾವು ಹೇಳಬೇಕು ಅದೆಲ್ಲ ಭಗವದ್ಗೀತೆಯಲ್ಲಿದೆ. ಇನ್ನೊಂದು ರೀತಿ
ಸೊ ಅದು ಯಾರಿಗೆ ಬರುತ್ತೆ ಇದು ತುಂಬ ಸುಲಭ ಆಗ್ತದೆ. ಇದು ಇವತ್ತಿನ ಪಾಠ. ಇವತ್ತಿನ ಪಾಠ ಭಾಳ ಜನ ನವಾಂಶದ ಬಗ್ಗೆ ಪ್ರತ್ಯೇಕವಾಗಿ ಕೇಳ್ತಾ ಇರೋದ್ರಿಂದ ಇದನ್ನು ಹೇಳಬೇಕಾಯಿತು. ಅದರ್ವೈಸ್ ಇದು ನಮ್ಮ ಶೆಡ್ಯೂಲಲ್ಲಾಗಲಿ ನಮ್ಮ ಸಿಲೆಬಸ್ಸಲ್ಲಾಗಲಿ ಇದು ಇಲ್ಲ. ಇದು ಜ್ಯೋತಿಷ್ಯದ ಮತ್ತೊಂದು ಕೋಣ ಇದು. ಸೊ ಇದು ಇವತ್ತಿನ ಪಾಠ ಹೇಳಿದ್ದೇನೆ. ಇದು ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಮಾತ್ರವೇ ನವಾಂಶ ನೋಡ್ಕೊಳ್ಳಿ, ಅದರ್ವೈಸ್ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಇದು ಇವತ್ತಿನ ಪಾಠ. ಮತ್ತೆ ಮುಂದಿನ ವಾರ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.